ನಾನ್ ಬೆಂಗಳೂರಿಗೆ ಬಂದಾಗ ಫಸ್ಟ್ ಬಂದಿದ್ದೆ ಈ ಮನೆಗೆ. ಇಲ್ಲಿ ನಮ್ಮ ಅಪ್ಪ ನಮ್ಮ ಫಸ್ಟ್ ಮದುವೆಯಾಗಿ ಬಂದು ಇದ್ದಿದ್ ಮನೆ ಅಂತ. ಇದೇ ನಮ್ಮ ಬಿಲ್ಡಿಂಗ್. ಈ ಮನೇಲಿ ನೀನು ಹುಟ್ಟಿದ್ದು. ನೋಡ್ತಾ ಇದ್ವಿ ನಾನು ನೀನು. ಅಪ್ಪ ಬಂತ ಮದುವೆ ಎಲ್ಲ ಅಯ್ಯೋ ಪುಟ್ಟನ್ ತಲೆ ತಜ್ಜಾಯ್ತು. ನಮ್ಮ ಹಳೆ ಮೆಮೊರೀಸ್ಗೆಲ್ಲ ಹೋಗ್ಬಿಟ್ಟು ಬರೋಣ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾನು ತಮಿಳಲ್ಲಿ ನೋಡಿರ್ತೀರ. ಸೊ ಇವತ್ತು ನಾನೊಂದು ವ್ಲಾಗ್ ಪ್ಲಾನ್ ಮಾಡಿದೆ ಗೈಸ್. ನಮಗೆ ಲೈವಲ್ಲಿ ಹೇಳಿದೆ, ನಮ್ಮ ಹಳೆ ಮನೆ ನಾವು ಎಲ್ಲಿಂದ ಬಂದ್ವಿ ಬೆಂಗಳೂರು. ನಾವು ಅಪ್ಪ ಫಸ್ಟ್ ಬಂದಾಗ ಎಲ್ಲಿ ಮನೆ ಮಾಡಿದ್ರು, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಎಲ್ಲ ಮನೆಗಳು ಎಷ್ಟು ಮನೆಗಳಲ್ಲಿದ್ವಿ ಅದೆಲ್ಲ ನಿಮಗೆ ತೋರಿಸ್ಬೇಕು. ಆ್ಯಂಡ್ ನಾವು ಕೂಡ ಅದನ್ನು ನೋಡಿರಲಿಲ್ಲ. ಎಷ್ಟೊಂದು ದಿವಸಗಳಾಗ್ಬಿಟ್ಟಿದೆ, ಎಷ್ಟೊಂದು ವರ್ಷಗಳಾಗ್ಬಿಟ್ಟಿದ್ದು ನೋಡಿ. ನಿಮ್ಗೆ ಯಾಕೆ ಅದು ತೋರಿಸ್ಬಾರ್ದು, ನಮ್ಮ ಜರ್ನಿ ಹೆಂಗಿತ್ತು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇದಕ್ಕೆ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಎಲ್ಲರೂ ಇಷ್ಟಪಡ್ತೀರಾ. ಸೊ ನಾವು ಎಲ್ಲಿದ್ವಿ ಅನ್ನೋದು ನಾವು ಅಮ್ಮಗೆ ಫಸ್ಟ್ ಗೊತ್ತು. ಫಸ್ಟ್ ಬೆಂಗಳೂರು ಬಂದಾಗ ಇಲ್ಲಿದೆ ನಮಗೆ ಗೊತ್ತು. ಹಾಯ್ ಮದರ್ ಇಂಡಿಯಾ. ನಮಸ್ತೆ, ಹೇಗಿದ್ಯಾ? ಸೂಪರ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಗೊತ್ತಲ್ಲ ಏನು ಮಾಡ್ತಿದೀವಿ ಅಂತ ನಿಮಗೆ. ನಮ್ಮ ಹಳೆ ಮೆಮೊರೀಸ್ಗೆಲ್ಲ ಹೋಗ್ಬಿಟ್ಟು ಬರೋಣ. ಚೈ ಕೈ ಸಿಲೋಟಿ ಕೈ ನಮ್ಮ ಅಕ್ಕ ಇದು ತಗೊಂಡಿದ್ಕೆ ಸಾರ್ಥಕ ಆಯ್ತು. ಇವಾಗ ಯೂಸ್ ಮಾಡ್ತಾವಳಿ ಇದನ್ನ. ಚೆನ್ನಾಯ್ತಲ್ಲ, ಹಿಂಗೆ ಏನು ಡಿಫ್ರೆಂಟ್ ಫೀಲ್ ಆಗುತ್ತೆ ಎತ್ಕೊಳ್ಳೋದಕ್ಕೆ. ಕೈ ಫ್ರೀ ಇರ್ಬೋದು, ಆರಾಮಾಗಿ ಹಿಂಗೆ ಎತ್ಕೊಂಡಿರ್ಬೋದಲ್ಲ. ಗುಂಡಾ ಗುಂಡು 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 ಹಾಯ್ ಮಾಡಿ ವ್ಲಾಗ್ಗೆ. ಹಾಯ್ ಹಾಯ್. ಆ ಕಡೆ ಈ ಕಡೆ ನೋಡ್ತಾನೆ. ಫಸ್ಟ್ ಟೈಮ್ ಕುತ್ಕೊಂಡಿರೋದು ಹೆಂಗೋನು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಕುಶಾನಿ ಹಾಯ್. ಕುಶಾನಿ, ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಹೇಳು? ಯಾವ ಮನೆಗೆ? ಚೈ ಮನೆ ಹೋಗ್ತಿದೀವಾ? ಚೈಯಮ್ಮ ಇದು ಮನೆ ಹೋಗ್ತಿದ್ಯಾ ಗೈಸ್. ಕಣಿ ಕುಶಾನಿ ಚಪ್ಪಲಿ ಹೆಂಗಿದೆ, ಶೂ ಕ್ರೇಜ್ ಆಗಿದೆ. ಅದು ಬಾರ್ಬಿ ಶೂ ಇದಂಗಿದೆ. ಅಮ್ಮ ಸೇಮ್ ಈ ವಯಸ್ಸಿನಲ್ಲಿ ನೋಡಿದ್ದೆ ಹಿಂಗೆ ಇದ್ಲು ಕಣ. ಸೇಮ್ ಹಂಗೆ ಇದ್ಲಾ ಚೈತ್ರ? ಹಂಗೆ ಇದ್ಲು ಸೇಮ್, ಜರಾಕ್ಸು ಚೂರು ವ್ಯತ್ಯಾಸ ಇಲ್ಲ ಕಣ. ಅದೇ ಹುಟ್ಟು, ಅದೇ ಮೈಕಟ್ಟು, ಅದೇ ತರ ಜುಟ್ಟು ಅಲ್ವಾ? ಸೇಮ್ ಗೈಸ್. ನನಗೆ ಇದು ನೋಡ್ರಿ, ಈ ಹಿಂದೆ ಲೈನ್ ನೋಡಿದ್ರೆ ಸೇಮ್ ನಮ್ಮ ಅಕ್ಕನ ಲೈನ್ ತರ ಇರುತ್ತೆ. ಯಾಕಂದ್ರೆ ಅವಳಿಗೆ ಅವಾಗ ಆ ಲೈನ್ ತಲೆ ಮೇಲೆ ಪಟ್ ಕೊಡ್ತೀವಿ ಚಿಕ್ಕ ವಯಸ್ಸೆಲ್ಲಾರು. ಅದು ನೋಡ್ರೆ ಅವಳೇ ಅಂತ ಅನ್ಸುತ್ತೆ ನನಗೆ. ಸೊ ಗೈಸ್, ಇವತ್ತು ನಾವು ಹೋಗ್ತಿರೋದು ನನ್ನ ಆಟೋದಲ್ಲಿ, ನಮ್ಮ ರಥದಲ್ಲಿ ಹೋಗ್ತಿದ್ದೀನಿ. ಸೊ ನಾವು ಹುಟ್ಟು ಬೆಳೆದಿದ್ದಲ್ಲ ಈ ಆಟೋದಲ್ಲಿ ಅಲ್ವಾ, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ರೆಡಿ, ಲಾಂಗ್ ಟೈಮ್ ಆಯ್ತು. ಎಷ್ಟು ದಿವಸ ಆಯ್ತು ಆಟೋ ಹತ್ತು? ನೀನು ಇಲ್ಲ, ನೀನ್ ಹೋಗತ್ತಿದ ಆಟೋ ಡೆಲಿವರಿಗೆ? ಡೆಲಿವರಿಗೆ, ಆಮೇಲೆ ಪ್ರೆಗ್ನೆಂಟ್ ಅಲ್ಲಿ ಒಂದು ವಿಡಿಯೋ ಮಾಡಕ್ಕೋಸ್ಕರ, ಬೋರ್ಡೆ ವಿಡಿಯೋ. ಅದಾದ್ಮೇಲೆ ಆಯ್ತಲ್ಲ ಒಂದು 7 ತಿಂಗಳು ಆಯ್ತಲ್ಲ ಹತ್ತು. ನೀನು ಮೊನ್ನೆ ರೆಡಿ ಮಾಡ್ಕೊಂಡ್ ಬಂದಿ ಆಟೋನ. ಗುಣ ಫಸ್ಟ್ ಟೈಮ್ ಆಟೋದಲ್ಲಿ ಬರ್ತಿರೋದು ಅಲ್ವಾ? ಆಟೋನೇ ಫಸ್ಟ್ ಒಳಗಡೆ ಇದ್ದ ಅಷ್ಟೇ, ಹೊಟ್ಟೆ ಒಳಗಡೆ. ಸೊ ಇವಾಗ ಫಸ್ಟ್ ಟೈಮ್ ಬಂದ್ಬಿಟ್ಟವನೆ. ಗುಣ ಹೆಂಗೈತಿ ನಿಮ್ ತಾತನ ಆಟೋ ಇದು? ನಿಮ್ ತಾತಂದು ಅವಂಗೂ ತಾತ ತಾನೆ ಸ್ವಂತ ಅಷ್ಟೇ ಎಲ್ಲ. ನೀನೇ ಆಗ್ಲಿ ನಾನೇ ಆಗ್ಲಿ ನಿಮ್ಮ ಅಪ್ಪನೇ ಆಗ್ಲಿ ಅವಳಿಗೆ ಅಷ್ಟೇ ಸ್ವಂತ. ಓ, ಎಲ್ಲಿದ್ದು? ಯಾವ ಏರಿಯಾ? ನಾನ್ ಬೆಂಗಳೂರಿಗೆ ಫಸ್ಟ್ ಬಂದಾಗ ಇದ್ದಿದ್ದು ಗೆದ್ಲಳ್ಳಿ. ಓಕೆ, ಅಲ್ಲಿ ಹೋಗೋಣ. ಸೊ ಗೈಸ್, ಇವಾಗ ಗೆದ್ದಳ್ಳಿ ಹೋಗ್ಬೇಕು. ಸೊ ನಮ್ಮ ಮನೆಯಿಂದ ಇವಾಗ ಒಂದು 5, 6, 7, 8 ಕಿಲೋಮೀಟರ್ ಇದೆ ಅಲ್ಲಿಗೆ. ಸೊ ಬನ್ನಿ ಹೋಗುವ. ನಿಂಗೆ ಆಟೋದಲ್ಲಿ ಹೋಗಕ್ಕೂ ಮತ್ತೆ ಕಾರಲ್ಲಿ ಹೋಗಕ್ಕೂ ಏನ್ ವ್ಯತ್ಯಾಸ? ಆಟೋ ಅಂದ್ರೆ ಅದೊಂಥರ ನಮ್ ಜೀವನದ ಒಂದು ಭಾಗನೇ ಆಗ್ಬಿಟ್ಟೈತೆ. ಕಾರಲ್ಲಿ ಹೋದ್ರೆ AC ಹಾಕೊಂಡು ಒಳಗಡೆ ಕುತ್ಕೊಂಡು ಗ್ಲಾಸ್ ಹಾಕೊಂಡು ಹೋಗ್ತೀವಿ. ಆಟೋದಲ್ಲಿ ನೋಡಿ ಎಷ್ಟು ಫ್ರೀ ಆಗಿ, ಇದು ನೇಚರ್ ಇಂದ ಸಿಗೋ ಫ್ರೀ ಏರ್, ಇದೆಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಕೇಳಿದ್ರೆ ಇವಾಗಿನ ಇದಕ್ಕೆ ಕಾರೇ ಸೂಪರು. ಬಟ್ ಆಟೋ ನಾನು ಅದನ್ನ ಉಡ್ಬೆಲ್ದಿ ಅಲ್ವಾ, ಆಟೋ ಸಿಕ್ಕಾಪಟ್ಟೆ ಇಷ್ಟ. ಅದೊಂಥರ ನಾನು ಹೋದ್ಮಾಗಲ್ಲ ಹೇಳಿದ್ದೆ, ನನಗೆ ಏನೇ ಬಂದ್ರು ಈ ಆಟೋದ ಕೊಡೋ ಫೀಲ್ ಯಾವ್ದ್ರಲ್ಲೂ ಕೊಡಲ್ಲ. ಈ 3 ವೀಲ್ ಕೊಡ್ತದೆ, 3 ವೀಲ್ ಕೊಡೋ ಫೀಲು 4 ವೀಲ್ ಕೊಡಲ್ಲ. 3 ವೀಲ್ ಸೂಪರ್. ನನಗೆ ಆಟೋ ಅಂದ್ರೆ ನೆನಪಾಗದೆ ನಮ್ಮಪ್ಪ, ಕಾರ್ ಅಂತದ್ದು ನೆನಪಾಗದೆ ನಮ್ಮಪ್ಪ. ಬಿಕಾಸ್ ಫಸ್ಟ್ ಆಟೋದಲ್ಲಿ ಹೋಗಿದ್ದು ನಮ್ಮ ಅಪ್ಪನಿಂದಾನೆ, ನಂಗೆ ಕಾರಲ್ಲಿ ಹೋಗಿದ್ದು ನಮ್ಮ ಅಪ್ಪನಿಂದಾನೆ. ಅದಕ್ಕೆ ನಂಗೆ ಫಸ್ಟ್ ನೆನಪಾಗದೆ ಅಪ್ಪ. ಆದ್ರೆ ನನಗೆ ಇವಾಗಿನ ಇದ್ರಲ್ಲಿ ಕಾರ್ ಇಂಪಾರ್ಟೆಂಟ್ ಅನ್ಸುತ್ತೆ. ಬಟ್ ಇದನ್ನ ಮಾತ್ರ ಯಾವತ್ತೂ ಕೊಡೋದಿಲ್ಲ, ಮಾರೋದಿಲ್ಲ. ಲೈಫ್ ಲಾಂಗ್ ನಾವಿರೋವರೆಗೂ ಈ ಆಟೋ ನಮ್ ಜೊತೆಲೇ ಇರುತ್ತೆ. ಅಲ್ಲ, ನೀವು ಸ್ಕೂಲ್ಗೆ ಹೋಗ್ತಿದ್ದೀರಿ ಇದ್ರಲ್ಲಿ, ನಮ್ಮಪ್ಪ ಕಾಲೇಜಿಗೆ ಕೂಡ ಇದೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ತುಂಬಾ ತಿನ್ಸಕ್ಕೆ ಎಲ್ಲ. ಆಮೇಲೆ ಆಟೋದಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆಲ್ಲ ಕರ್ಕೊಂಡು ಕೂಡ ಹೋಗಿದ್ದೀವಿ ಆಟೋದಲ್ಲಿ. ಅದು ತುಂಬಾ ನೆನಪಾಗುತ್ತೆ. ಸೊ ಗೈಸ್, ಈಗ ಜಸ್ಟ್ ಲೊಕೇಶನ್ ರೀಚ್ ಆಗಿದೀವಿ. ನೋಡ್ರಿ, ಈ ತರ ಡೌನಿಗೆ ಬಿಟ್ರೆ ಇದಕ್ಕೆ ಹ್ಯಾಂಡ್ ಬ್ರೇಕ್ ಇಲ್ಲ ಗೈಸ್ ನನ್ನ ಗಾಡಿಗೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಹಿಂದೆಗಡೆ ಒಂದು ಕಲ್ಲಿಡಬೇಕು. ಹ್ಯಾಂಡ್ ಬ್ರೇಕ್ ಇಲ್ಲ ನಾ ಕಾಡ್ಲೆ ಗಾಡಿ ಹಿಂದೆ ಬರ್ತಾ ಇರುತ್ತೆ. ಸೊ ನಮ್ಮ ಮದರ್ ಡೇನ ಕರ್ಕೊಂಡ್ಬಂದವ್ರು ಇಲ್ಲಿಗೆ. ಮಾಮ್ ಎಲ್ಲಿ ಇದ್ದೀವಿ ನಾವು? ನೀನು ಊಟದಕ್ಕೆ ಮುಂಚೆ, ಇವಳು ಊಟದಕ್ಕೆ ಮುಂಚೆ, ನಾನ್ ಬೆಂಗಳೂರಿಗೆ ಬಂದಾಗ ಫಸ್ಟ್ ಬಂದಿದ್ದೆ ಈ ಮನೆಗೆ. ಈ ಮನೆಗೆ ಬಂದಿದೆ ಫಸ್ಟು 1998ನೇ ಇಸ್ವಿಲಿ. ನಾನ್ ಬೆಂಗಳೂರಿಗೆ ಬಂದಾಗ ಬಸ್ ಟಿಕೆಟ್ 4.25 ರೂಪಾಯಿ ಚಾರ್ಜ್, ಮೆಜೆಸ್ಟಿಕ್ ಇಂದ ಇಲ್ಲಿಗೆ. ಓಕೆ, ಸೀದಾ ಬಂದಿದ್ದು ಇದೇ ಮನೆಗೆ, ಈ ವಟಾರದಲ್ಲಿ ಮನೆ.
ಇಲ್ಲಿ ಫಸ್ಟ್ ಮನೆ ನೀವು ಇದ್ದಿದ್ದು ಇಲ್ಲಿ ವಾಸವಾಗಿದ್ರು ನಾನು ಬಂದಾಗ. ಗೈಸ್ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇದೆ ಫಸ್ಟ್ ನಮ್ಗೆ ಗೊತ್ತಾಗ್ತಿರೋದು. ಅಮ್ಮ ಯಾವ್ದಾರು ನಮ್ಗೆ ಹೇಳೂ ಇಲ್ಲ ಇದೆಲ್ಲ. ಸೊ ನಾವೇನಾ ಅದೇ ಹೇಳಿದ್ರು ಅಂದರೆ ಸೀಟ್ ಮನೇಲಿ ಫಸ್ಟ್ ಟೈಮ್ ಇದ್ದಿದ್ದು ಅಂತ. ಸೊ ನೋಡಿ ಇದೇ ವಟಾರ ಅಂತ ಈಗ ಚೇಂಜ್ ಆಗಿದೆ ಹಿಂಗೆ ಇದೆಯಾ? ಎಲ್ಲ ಹಳೇದಾಗಿದೆ ಇವಾಗ. ಅಂದ್ರೆ ಚೇಂಜ್ ಆಗಿದೆಯಾ? 28 ವರ್ಷ ಆಯ್ತು. ಲೆಕ್ಕ ಅಲ್ಲ ಚೇಂಜ್ ಆಗಿದೆ ಇಲ್ಲ ಹಿಂಗೆ ಕರೆಕ್ಟ್ ಆಗಿ ಹಿಂಗೆ ಇದೆಯಾ? ಇದೇ ಮನೆನೇನೆ, ಬಟ್ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ. ಮುಂಚೆಲ್ಲ ಹೆಂಗಿತ್ತ ಬಿಲ್ಡಿಂಗ್ಗಳು? ಮುಂಚೆ ಬಿಲ್ಡಿಂಗ್ ಇವಾಗೆಲ್ಲ ಹೊಸದಾಗಿ ಮಾಡ್ಕೊಂಡಿದ್ದಾರೆ ಬಿಲ್ಡಿಂಗ್ಗಳು. ಅವಾಗೆಲ್ಲ ಕಮ್ಮಿ ಇದ್ದು, ಚಿಕ್ಕದಾಗಿತ್ತು, ಮಣ್ ರೋಡ್ ಇತ್ತು. ಎಲ್ಲ ಇಂಪ್ರೂವ್ ಆಗ್ಬಿಟ್ಟಿದೆ ಪುಟ್ಟ. ಅವಾಗ ನೋಡೋಕೆ ಇವಾಗ ನೋಡೋಕೆ ನನಗೆ ಆಶ್ಚರ್ಯ ಆಗ್ತಿದೆ. ಹೇಳಿ ನೋಡೋಣ ಹೆಂಗಿತ್ತು ನಿಮ್ಮ ಮನೆ ಅಂತ. ಯಾವ್ದು ಮನೆ ತೋರ್ಸು ಚಿತ್ರ. ಹೆಂಗಿದ್ರು ಫಸ್ಟ್ ಅವರು ನೋಡಿ, ನೀ ಮತ್ತೆ ನಿನ್ ಗಂಡ ಹೆಂಗಿದ್ರೆ ಇವಾಗ? ಅವಾಗ ನೋಡಿ ಹೆಂಗಿದ್ರು ಇವರು. ಇವರಿಬ್ರು ಇದ್ದ ಜಾಗ ಇದು. ಯಾವ ಮನೆ ಇದ್ರಲ್ಲಿ ನಿಮ್ದು? ಇದು ಹಳೇದು ಅಂತ. ಅವಾಗ ಹೊಸದಲ್ವಾ, ನಾನು ಹಳ್ಳಿಲಿ ಇದ್ದೋಳಲ್ವಾ, ಸಿಟಿಗೆ ಬಂದಿದ್ನಲ್ಲ. ಗೈಸ್ ಈ ಮನೆಯಲ್ಲಿ ನಾವಪ್ಪ ನಾವಮ್ಮ ಫಸ್ಟ್ ಮದುವೆ ಆಗಿ ಬಂದು ಇದ್ದಿದ್ ಮನೆ ಅಂತ ಗೈಸ್ ಇದು. ಒಂದು ಹಾಲು, ಒಂದು ಕಿಚನ್, ಆ ಕಡೆ ಒಂದು ಬಾತ್ರೂಮ್. ಮನೆಯಲ್ಲಿ ಕೇಳೋದಕ್ಕೆ ಯಾರಿಲ್ಲ. ಗೈಸ್ ಆಮೇಲೆ ಒಂದು ಬೀರು ಐತಲ್ಲ, ಹಳೆ ಬೀರು, ಇಲ್ಲಿ ಇಟ್ಟಿದ್ವಿ ಬೀರುನ. ಓಕೆ, ಇಲ್ಲೊಂದು ದಿವಾನ್ ಕಾಟ್ ಹಾಕಿದ್ವಿ. ಇಲ್ಲಿ ಸಾಲ ಫೋಟೋಗಳು, ನಮ್ಮ ಮನೇಲಿ ಹಳೆ ಫೋಟೋಗಳು ಇಲ್ವಲ್ಲ, ಇಟ್ಟಿದೀನಿ. ಸಾಲಾಗಿ ಇಲ್ಲಿ ಫೋಟೋಗಳು ಇಟ್ಟಿದ್ವಿ. ಇಲ್ಲಿ ಟಿವಿ ಸ್ಟ್ಯಾಂಡ್, ಟಿವಿ, ಪೋರ್ಟೇಬಲ್ ಟಿವಿ, ಚಿಕ್ಕದು ಬ್ಲಾಕ್ ಅಂಡ್ ವೈಟ್ ಟಿವಿ ಇಲ್ಲಿತ್ತು. ಅಲ್ಲಿಂದ ಬಂದ್ರೆ ಇಲ್ಲಿ ಡ್ರಮ್ ಇಟ್ಕೊಂಡಿದ್ವಿ ಈ ಕಡೆಗೆ. ಇಲ್ಲಿ ಅಡ್ಗೆ ಮನೆ. ಇಲ್ಲಿ ನಾನ್ ವಾಸ ಮಾಡಿದ ಜಾಗ ಪುಟ್ಟ. ಫಸ್ಟ್ ಬೆಂಗಳೂರಲ್ಲಿ ನಾನ್ ಜ್ಯೂಸ್ ಜಾಗ ಇದು. ಕ್ರೇಜ್ ಆಗಿದೆ ಗೈಸ್. ಇಲ್ಲಿದ್ರ ಇವ್ರು ಇಷ್ಟು ಚಿಕ್ಕದಲ್ಲಿ ಹೆಂಗಿದ್ರು ಅಂತ ಯೋಚನೆ ಮಾಡ್ತಾ ಇದೀನಿ. ಇದು ವಾಶ್ರೂಮಾ? ಓಕೆ 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 ಓಕೆ. ಇಷ್ಟು ಚಿಕ್ಕ ಜಾಗದಲ್ಲಿ ಅದೇ ನಾವಿಬ್ರೇ ಇದ್ವಲ್ಲ, ಸೊ ನಡೀತಿತ್ತು. ನಿಮ್ಮ ಮನೆ ಇದೆ ಗೊತ್ತಾ? ನಿಮ್ಮ ಮನೆ ಇದ್ದಾಗ ಆತರ ಮನೆ ಇತ್ತು ನಮ್ದು. ಫಸ್ಟ್ ನಾವಿದ್ ಗರಿ ಮನೆ. ಆಮೇಲೆ ಮದ್ವೆ ಮಾಡೋ ಟೈಮಲ್ಲಿ ನನ್ ಮದ್ವೆ ಮಾಡೋ ಮನೆ ಕಟ್ಟಿದ್ರು, ಹೋಗಿರ್ಲಿಲ್ಲ ಹೊಸ ಮನೆಗೆ. ಆಮೇಲೆ ಮದ್ವೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹೊಸ ಮನೆಗೆ ಹೋಗಿದ್ದು. ಅವಾಗ ನಮ್ದು ಸೀಟಿನ ಮನೇನೆ. ಸೀಟ್ ಮನೇನೆ, ಅದೇ ಹಳ್ಳಿ ವಾತಾವರಣ. ಇದು ಸಿಟಿ ಅಲ್ವಾ, ಬೆಂಗಳೂರು ಫಸ್ಟ್ ಟೈಮ್ ಬಂದಿದ್ ನಾನ್ ಮದ್ವೆ ಮಾಡ್ಕೊಂಡು. ಕ್ರೇಜಿ. ಈ ಮನೇಲಿ ಹೆಂಗಿದ್ರಿ? ಅವಾಗಿನ ಜೀವನ ಹಂಗಿತ್ತು. ಇವಾಗ ನಾವಿದೀವಲ್ಲ, ಇವಾಗ ಹೆಂಗ್ ಅನ್ಸುತ್ತೆ, ಅವಾಗ ನಮ್ಗೆ ಹಂಗ ಅನ್ಸಿತ್ತು. ಇಬ್ರೇನ ಮನೆ ಇರೋದು? ಇದೇ ಅವ್ರಿಗೆ ಒಳ್ಳೆ ಡೂಪ್ಲೆಕ್ಸ್ ಮನೆ ಇದ್ರೆ. ನಾನ್ ಬರಕ್ ಮುಂಚೆ ನಿಮ್ಮಪ್ಪ ಇದೇ ಮನೇಲಿ ವಾಸವಾಗಿದ್ದು. ಗೈಸ್ ನಾವಪ್ಪ ಬೆಂಗಳೂರು ಬಂದಾಗ ಅವ್ರು ಬ್ಯಾಚುಲರ್, ಅವರು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಬಸ್ ಓಡಿಸಿದ್ರು ನಾವಪ್ಪ. ಸೊ ಅವಾಗ ನಾವಪ್ಪ ಬಂದ್ಬಿಟ್ಟಿದ್ರು ಶಿವಮೊಗ್ಗದಿಂದ ಬೆಂಗಳೂರು ಬಂದ್ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊಂಡು ನಾವಪ್ಪ ಇದ್ದಿದ್ದು. ಆಮೇಲೆ ಮದುವೆ ಆಗಿದ್ದು, ಎಲ್ಲ ಇಲ್ಲೇ ಸಂಸಾರ ಮಾಡಿದ್ದು ನಾವಪ್ಪ ಇಲ್ಲೇ. ಚೈತ್ರ ಹುಟ್ಟಿದಿಲ್ಲ? ಇಲ್ಲ ಇಲ್ಲ, ಅದು ತೋರಿಸ್ತೀನಿ. ಅದು ಬೇರೆ ಇದೆ. ಇನ್ನು ಎಷ್ಟು ಮನೆಗಳಿದಾವ? ಅಯ್ಯೋ ಪುಟ್ಟ, ಬೇಜಾನಿದ. ಫಸ್ಟ್ ಇದು ಏನು ಫೌಂಡೇಶನ್ ಅಂತಾರಲ್ಲ, ಹಂಗೆ ಬೆಂಗಳೂರು ಬಂದಾಗ ಇದು ಫೌಂಡೇಶನ್ ಇದು ನಿಮ್ಗೆ. ಸೊ ಗೈಸ್ ನೋಡಿದ್ರಲ್ಲ, ನಮ್ಮ ಅಪ್ಪ ಮತ್ತೆ ಅಮ್ಮ ಇದ್ದಿದ್ದು ಫಸ್ಟ್ ಮನೆಯಲ್ಲಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಅವ್ರು ಎಲ್ಲಿ ಶಿಫ್ಟ್ ಮಾಡಿದ್ರು ಅಂತ ಅವರೇ ಕೇಳುವ. ನೆಕ್ಸ್ಟ್ ಶಿಫ್ಟ್ ಮಾಡಿ ನೀವು? ನೆಕ್ಸ್ಟ್ ಇಲ್ಲಿ 6ನೇ ಕ್ಲಾಸ್ ಅಲ್ಲಿ ಒಂದು ಮನೆ ಇದೆ. ಯಾಕೆ ಶಿಫ್ಟ್ ಮಾಡಿ ನೀವು? ಇದು ಚಿಕ್ಕದಾಯ್ತು. ಅವಾಗ ನಾನು ಚೈತ್ರ ನನ್ನ ಹೊಟ್ಟೆಗೆ ಬಂದ್ಲು, ಖಾಲಿ ಮಾಡ್ದು. ಮನೆ ಗೈಸ್ ನೆಕ್ಸ್ಟ್ ಮನೆ ಹೋಗುವ ಒಂಥರ ನಂಗೆ ಒಂಥರ ಖುಷಿ ಆಗ್ತಿದೆ ಗೈಸ್ ನಿಜವಾಗ್ಲು. ಸೊ ನಂಗೂ ಕೂಡ ನಮ್ಮ ಅಪ್ಪ ಅಮ್ಮ ತೋರಿಸಿರಲಿಲ್ಲ ಇವೆಲ್ಲ ಮನೆಗಳು, ಅವರೆಲ್ಲ ಇದ್ರು ಅಂತ. ಇದೇ ಫಸ್ಟ್ ಟೈಮ್ ತೋರಿಸಿರೋದು ನಮ್ಮಮ್ಮ. ಒಬ್ಬನಿ ನೆಕ್ಸ್ಟ್ ಮನೆಗೆ ಹೋಗುವ. ಸೊ ಗೈಸ್ ನೆಕ್ಸ್ಟ್ ಲೊಕೇಶನ್ ಬಂದಿದ್ವಿ. ನಮ್ಮ ಅಮ್ಮ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎಲ್ಲಿ ಅಂತ. ತುಂಬಾ ವ್ಯತ್ಯಾಸ ಆಗೈತಲ್ಲ ಪುಟ್ಟ. ಗೈಸ್ ಇವಾಗ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮ ಅಮ್ಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎಲ್ಲಿದೆ ಏನ್ ಮನೆ ಅಂತ. ಗೈಸ್ ಇಲ್ಲಂತ ಮನೆ ಮಾಡಿದ್ದು, ಬಟ್ ಈ ಮರ ಒಂದಿನ ಅಮ್ಮ ನೆನ್ಪಿಕೊಂಡಿರೋದು. ಹಳೇ ಮರ ಪುಟ್ಟ. ಬಿಲ್ಡಿಂಗ್ ಕಟ್ಬಿಡಿರ್ಬೇಕಲ್ಲ ಇದು. ಕೆಳಗಡೆ ಮುಂದೆಗಡೆ ಒಂದ್ ಮನೆ ಇತ್ತು, ಮೇಲ್ಗಡೆ ಚಿಕ್ಕದೊಂದು ಪೆಂಟ್ ಹೌಸ್ ಅಂತಾರಲ್ಲ ಆ ತರ ಇತ್ತು. ಇವಾಗ ಅಲ್ಲಿ ನೋಡಿದ್ವಲ್ಲ ಅದೇ ತರ ಒಂದು ಹಾಲು, ಒಂದು ಕಿಚನ್ ಅಷ್ಟೇ ಇತ್ತು. ಮೇಲೆ ಒಂದೇ ಫ್ಲೋರ್ ಇದೆ. ಅರೆ ಈ ಬಿಲ್ಡಿಂಗ್ ಅಲ್ಲ, ಈ ಬಿಲ್ಡಿಂಗ್ ಅಲ್ಲ, ಕಟ್ಟಿದ್ದಾರೆ ಕಟ್ಬಿಟ್ಟವ್ರೆ. ಬಟ್ ಇದ್ದಿದ್ದೆ ಚೆನ್ನಾಗಿತ್ತು. ಅದನ್ನು ಏನು ಹಂಗೆ ಇಟ್ಕೊಳ್ಳೋದಕ್ಕೆ ಏನು ಇದ ಅವರು ಚೇಂಜ್ ಮಾಡ್ತಾರೆ ಮನೆಗಳನ್ನ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಾಡಿದಲ್ಲಿ ನೀವು? ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ 4ನೇ ಕ್ಲಾಸ್ ನಾವಿದ್ವಲ್ಲ ಅದ ನಿಮಗ್ ಗೊತ್ತಾಯ್ತಲ್ಲ ಆ ಮನೆ. ನೆಕ್ಸ್ಟ್ ಇದ್ದಿದ್ದು ನಾವಿದ್ದಿದ್ ಮನೆ. ಅಲ್ಲಿ ಸುಮಾರು ಒಂದು 10 ವರ್ಷ ಇದ್ದಿದ್ದೆ ನಾವು. ಡೆಲಿವರಿ ಮುಗಿಸ್ಕೊಂಡ್ ಬಂದ್ಮೇಲೆ ಆ ಮನೆಗೆ ಬಂದಿದ್ದು. ಇಲ್ಲಿ ಎಷ್ಟು ವರ್ಷ ಇದ್ದಿದ್ದು? ಹೆಚ್ಚು ಕಮ್ಮಿ 1 ವರ್ಷನೇ ಇದ್ವಿ ಇಲ್ಲಿ. 1 ವರ್ಷ ಇದ್ದಿದ್ದಿಲ್ಲ. ಓಕೆ ಓಕೆ. ಆಮೇಲೆ ನೀನು ಡೆಲಿವರಿ ಚೇಂಜ್ ಮಾಡ್ತು ಮತ್ತೆ ಅವ್ರ ಮನೆ ಕಟ್ಟಕ್ಕೆ. ಮೇ ಬಿ ಇದನ್ನೇ ಅನ್ಸುತ್ತೆ. ಅವ್ರು ಕಟ್ಟೋದಕ್ಕೆ ಖಾಲಿ ಮಾಡಿರ್ಬೇಕು. ಸೊ ಗೈಸ್ ಇವಾಗ ನೆಕ್ಸ್ಟ್ ನಾವಿದ್ದಿದ್ ಮನೆ ಗೈಸ್. ನನಗ್ ಬುದ್ಧಿ ಬಂದಾಗ ಇದ್ದಿದ್ ಮನೆ ಹೋಗೋಣ. ಅಲ್ಲೊಂದು ಸಿಕ್ಕಾಪಟ್ಟೆ ಮೆಮೊರೀಸ್ ಬೆಳೆದಾವೆ. ಬನ್ನಿ ನೆಕ್ಸ್ಟ್ ಅಲ್ಲಿ ಹೋಗೋಣ. ಸೊ ಗೈಸ್ ನೆಕ್ಸ್ಟ್ ನಾವ್ ಇದ್ದಿದ್ ಮನೆ ರೋಡ್ ಇದೇನೆ. ಏನ್ ನೆನ್ಪಿದೆ ರೋಡ್ ನಿಂಗೆ? ಎಷ್ಟು ಆಟ ಆಡಿದ್ವಿ ಹೇಳಿ ರೋಡಲ್ಲಿ ನಾವು. ಗೈಸ್ ಸೈಕಲ್ ಕಲ್ತಿದ್ದು, ನಾನು ನಡೆಯೋದ್ ಕಲ್ತಿದ್ದು,
ನನಗೆ ಬುದ್ಧಿ ಬುದ್ಧಿ ಬಂದಾಗಿಂದನು ಇದ್ದಿದ್ದು ಇದೇ ರೋಡಲ್ಲಿ. ಸೊ ಇದೇ ನಮ್ಮ ರೋಡು. ಬಂದಿದೀವಿ ಆಟ ಆಡಕ್ಕೆ, ಆ ಮನೆಗೆ ಹೋಗಿದ್ದೀವಿ, ಈ ಮನೆ. ಅವಾಗ ಈ ಮನೆಗಳು ಇರ್ಲಿಲ್ಲ, ಹೌದು. ಖಾಲಿ ಖಾಲಿ ಇತ್ತು ಜಾಗ. ಬನ್ನಿ ನಿಮ್ಮ ನಾನು ಮನೆ ತೋರಿಸ್ತೀನಿ ನಿಮ್ಗೆ. ನೋಡಿ ನಮ್ಮ ಫ್ರೆಂಡ್ ಬಂದ್ರು. ಫ್ರೆಂಡ್ ಗೈಸ್ ನಮ್ಮ ಅಮ್ಮನ ಫ್ರೆಂಡ್ಸ್ ಇಲ್ಲಿ ಇದ್ದವ್ರು. ಓ ಗೊತ್ತಿದೆ ಆಂಟಿ. ಅವಾಗ ಅಲ್ಲ ಇಲ್ಲೇ ಇದ್ವಲ್ಲ ನಾವು. ಗೊತ್ತು. ನಿಮ್ಮ ಮಗ ಮನೆ ಸಿಕ್ಕಿದ್ರು ಇದ್ರಲ್ಲಿ. ಇದೇ ನಮ್ಮ ಬಿಲ್ಡಿಂಗು. ಅವಾಗ ಹಳೆ ಮನೆ. ಸೊ ಅವಾಗ ಹೆಂಗಿತ್ತೋ ಇವಾಗೂ ಹಂಗೆ ಇದೆ ಗೈಸ್. ಒಂದು ಚೂರು ಚೇಂಜ್ ಆಗಿಲ್ಲ ಈ ಬಿಲ್ಡಿಂಗ್ ಮಾತ್ರ. ನಂಗೆ ನೋಡ್ತಾ ಇದ್ವಿ ನಾನು ನೀನು, ಅಪ್ಪ ಬಂತ ಯಾಕಂದ್ರೆ 5 ಸ್ಟಾರ್ ಚಾಕ್ಲೇಟ್ ತಗೋಬಾರ್ದು, ಆ ಕೈಲೊಂದು ಈ ಕೈಲೊಂದು. ಆಮೇಲೆ ಆಟೋ ಬಂದು ನಿಲ್ಸಿದ ತಕ್ಷಣ ಮಾಡ್ಬಿಡ್ತಿದ್ವಿ, ಈ ಕೈಗೊಂದು ಎತ್ಕೊಂಡು ಹೋಗ್ತಿತ್ತು ನನ್ನ ನೀನು. ಗೈಸ್ ನಾವು ಅಪ್ಪ ಇಲ್ಲೇ ಆಟೋ ಬಿಡ್ತಿದ್ವಿ. ಓಕೆನಾ, ಇದು ನಾವು ಅಪ್ಪನ ಆಟೋ ಜಾಗ ಬಿಡೋದು ಆ ಜಾಗ. ಫುಲ್ ಫುಲ್ ಒಂಥರ ಕಾಡು ಥರ ಎತ್ತಿದ್ದು, ಫುಲ್ ಮರ ಗಿಡ ಕಾಡುಗಳ ಥರ ಎತ್ತಿದ್ದು. ಬನ್ನಿ ಹೋಗುವ ನೋಡೋಣ ಹೆಂಗಿದೆ ಅಂತ. ಸೊ ಇಲ್ಲೆಲ್ಲ ನಾವು ಆಟ ಆಡ್ತಿದ್ದಂತ ಜಾಗಗಳು ಗೈಸ್. ಇಷ್ಟರಲ್ಲೇ ಬಾಲ್ಕನಿ ನಮ್ಗೆ. ಅವಾಗ ಇಲ್ಲಿ ಕೆಳಗೆ ಬಂದು ಆಟ ಆಡ್ತಿದ್ವಿ ನಾವು. ಇದೇನೋ ಕಿಚನ್ ಸೆಟ್, ಕುಶಾನಿ. ಸೊ ಕುಶಾನಿ ಇವಾಗ ಕಿಚನ್ ಸೆಟ್ ಅದು ಅವಳೆಲ್ಲ ಗೇಮ್ಗಳು ಆಡ್ತಿದ್ದಾಳೆ. ಸೊ ಅವಾಗ ನಾವಿಲ್ಲೆಲ್ಲ ಗೇಮ್ಗಳು ಆಡ್ತಿದ್ವಿ ಜಾಗಗಳು. ಕುಶಾನಿ ನೀನು ಹಿಂಗಿದೆ ಕುಶಾನಿ. ಅವಾಗ ನಿಮ್ಮ ಅಮ್ಮ ಇಲ್ಲಿದ್ಲು. ನಮ್ಮ ಇವ್ರನ್ನ ತೋರಿಸ್ತೀನಿ ನಿಮಗೆ, ನಮ್ಮ ಊರನ್ನ ತೋರಿಸ್ತೀನಿ ನಿಮಗೆ. ಸೇಮ್ ಗೈಸ್ ಮೆಟ್ಲು ಹೆಂಗಿತ್ತು ಇವಾಗೂ ಹಿಂಗೆ ಇದೆ, ಮೆಟ್ಲು ಚೇಂಜ್ ಆಗಿಲ್ಲ ಏನಿಲ್ಲ. ಅಂಕಲ್ ಒಂದು ಹಾಯ್ ಮಾಡ್ರಿ ಒಳಗೆ. ಹಾಯ್ ಮಾಡ್ರಿ ಹಾಯ್. ನಮ್ಮ ಓನರ್ ಗೈಸ್ ಇವರು. ಓನರ್ ತಾತ. ಚೈತ್ರ ಗೈಸ್ ಇದು ನಮ್ಮ ಅಪ್ಪನ ಜಾಗ. ಇದು ನಮ್ಮ ಅಪ್ಪ ಬಂದಾಗ ಮನೆ ಬಂದಾಗ ನಮ್ಮ ಅಪ್ಪ ಕುತ್ಕೊಂಡಿದ್ದೆ ಈ ಜಾಗದಲ್ಲಿ ಅಲ್ವಾ. ನಮ್ಮ ಅಪ್ಪ ಬಂದು ಕುತ್ಕೊಂಡ್ಬಿಡ್ರ ಗೈಸ್ ಹಿಂಗೆ ಕುತ್ಕೊಂಡು. ಇವ್ರಿಬ್ರ ನಮ್ಮ ಅಪ್ಪಂಗೆ ಅಪ್ಪ ಅಮ್ಮ ಇದ್ದಂಗ ಅವಾಗ. ಅಜ್ಜಿ ಏ ಮದ್ವೆ ಎಲ್ಲ ಮದ್ವೆ ಇನ್ನು ಇವಾಗಲ್ಲ, ಇನ್ನೂ ಟೈಮ್ ಇದೆ ಗೈಸ್. ಒಂದು ಮಿನಿ ನಾಗರಾಜ್ ಅಂತೆ ಗೈಸ್. ಅಜ್ಜಿ ಹೆಂಗಿದ್ರು ಅವಾಗ ನೋಡೋದು ನಾವು. ಇವಾಗೂ ಹಂಗೆ ಅವ್ರು. ಇವ್ರು ಚೇಂಜ್ ಆಗಿಲ್ಲ ಅವರು. ನೀವು ಚೇಂಜ್ ಆಗಲ್ಲ ನೀವು. ನಾವು ಚಿಕ್ಕ ವಯಸ್ಸು ನಾವು ಈ ತರ ಚೈತ್ರ ಈ ತರ ಇದ್ದಾಗ ನಾವು ನೋಡ್ತಿದ್ವಿ ಅವ್ರನ್ನ. ಅವಾಗಿಂದ ಹೆಂಗೆ ಅವ್ರ ಗೈಸ್. ಅಜ್ಜಿ ಚೇಂಜ್ ಆಗಿಲ್ಲ, ಅಂಕಲ್ ಕೂಡ ಹಂಗೆ, ಇವರು ಚೇಂಜ್ ಆಗಿಲ್ಲ. ಗೈಸ್ ನಾನು ಆ ಥರ ಇದೆ ಗೈಸ್. ಇಲ್ಲಿ ಬಂದಾಗ ಈ ಮನೆಗೆ ಈ ಬಿಲ್ಡಿಂಗ್ ಬಂದಾಗ ನಾನು ಗೈಸ್ ನಮ್ಮ ಮನೆ ಮೇಲ್ಗಡೆ ಇದ್ದಾಗ ನಾನು ಚಿಕ್ಕ ಹುಡುಗತಾನೆ ಅವಾಗ ಕೆಳಗೆ ಬಂದ್ಬಿಡ್ತಿದ್ದೆ. ಇವರು ಈ ಪ್ರೇಮ್ಸು ಚಿಪ್ಸು ಎಲ್ಲ ಮಾಡ್ತಾರೆ ಗೈಸ್ ಇವರು. ಓಕೆನಾ ಅಂಕಲ್ಲು. ಸೊ ಕೆಳಗೆ ಬಂದ್ಬಿಡೋದು. ಕೆಳಗೆ ಬಂದ್ಬಿಟ್ಟು ಅಜ್ಜಿಂಗ್ ಕರ್ಕೊಂಡು ಹೋಗ್ಬಿಡೋದು ಗೈಸ್. ಹಿಂಗೆ ಕರ್ಕೊಂಡು ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಪ್ರೇಮ್ಸ್ ಅಂಗಡಿ ತೋರಿಸ್ತೀನಿ ನಿಮಗೆ ಗೈಸ್. ನೋಡ್ರಿ ಈ ಜಾಗದಲ್ಲಿ ಅವರು ಈ ಪ್ರೇಮ್ಸು, ಈ ಚಿಪ್ಸು, ಈ ಚೋಚೋ, ಕೋಡ್ಬಳೆ, ಸೊ ಇವೆಲ್ಲ ಚಕ್ಲಿ ಇಕ್ಲೆ ನೋಡಿ ಇಲ್ಲೆಲ್ಲ ಇದು ನೋಡ್ರಿ. ಸೊ ಇದೆಲ್ಲ ಅವರು ಇಲ್ಲಿ ಮಾಡ್ಬಿಟ್ಟು ಈ ಥಿಯೇಟರ್ಗಳಿಗೆ ಮತ್ತೆ ಈ ಶಾಪ್ಸ್ಗಳಿಗೆಲ್ಲ ಕೊಡ್ತಾರೆ. ಸೊ ನಾನು ಕೆಳಗೆ ಇಲ್ಲಿ ಬಂದ್ಬಿಡೋದಿಲ್ಲ. ಓಕೆ ರೋಡ್ ಬಂದ್ಬಿಟ್ಟು ಎಲ್ಲ ತಿಂಡಿಗಳು ತಗೊಂಡು ತಿನ್ನೋದು ಗೈಸ್. ನಾನು ಇಲ್ಲಿ ಕುತ್ಕೊಂಡು ನೋಡ್ರಿ ಇಲ್ಲೇ ಮಾಡೋದವರು. ನನಗೆ ಅವಾಗ ಇದು ದೊಡ್ಡ ಜಾಗ ಅನ್ಸ್ತಿತ್ತು. ಹೌದು, ಚಿಕ್ಕದಾಗ್ಬಿಟ್ಟೈತೆ. ಯಾಕೆಂದ್ರೆ ನಾವೇ ದೊಡ್ಡ ಜಾಗ ಹೋಗಿದೀವಲ್ಲ. ಸೊ ಇದೆಲ್ಲ ಚಿಕ್ಕ ಜಾಗ ಅಂತ ಅನ್ಸುತ್ತೆ. ಸೊ ನಮ್ಗೆ ಅವಾಗ್ಲೇ ಸೊ ಅವಾಗ ನಮ್ಗೆ ದೊಡ್ಡದು. ಅವಾಗ ನಾವ್ಯಾವ್ದು ಇದಕ್ಕೆ ದೊಡ್ಡದು ಎಲ್ಲ ನೋಡಿಲ್ಲ ನಾವು. ಅಂಕಲ್ ನಮ್ಗೆಲ್ಲ ಕೊಡ್ತಾರೆ. ಯಾವುದು ಅಂಕಲ್ ಇವೆಲ್ಲ ನಮಗೆ ಕೊಡ್ತಾರೆ. ಇದೆಲ್ಲ ನಾವು ತಿನ್ನಲ್ಲ, ಕುಚಾಯಿ ತಿಂತಾರೆ ಇವಾಗ ಅಲ್ವಾ ಗೈಸ್. ಇದೆಲ್ಲ ನಾವು ಆಟ ಆಡೋ ಜಾಗಗಳು ಗೈ. ಇವಾಗ ಅವಾಗೆಲ್ಲ ಇದು ದೊಡ್ಡ ಅಂತ ಅನ್ಸಿದ್ವು, ಚಿಕ್ಕ ಚಿಕ್ಕ ತಂದು ಅನ್ಸಿ. ನಮಗೂ ಹಂಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಕಣೆ. ನಾನು ಪುಟ್ಟನೆಲ್ಲ ಕುತ್ಕೊಂಡು ಆಟ ಆಡ್ತಿದ್ವಿ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ನಿಂತ್ಕೊಂಡು ನಾವಿಬ್ರು ಒಂದ್ ಫೋಟೋ ತೆಗೆಸ್ಕೊಳ್ಳಿ ಸ್ಕೂಲ್ ಯೂನಿಫಾರ್ಮ್ ಅಲ್ವಾ. ಅದು ಬೇಕಾದ್ರೆ ಹಾಕೋಣ. ಓಕೆನಾ, ಮತ್ತೆ ಹಾಕೋಣ ಗೈಸ್. ಈ ಜಾಗದಲ್ಲಿ ನಾವು ಇಬ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದೀವಿ. ಅದನ್ನ ಬೇಕಾದ್ರೆ ನೋಡಿ ಗೈಸ್. ಇಲ್ಲಿ ಪಕ್ಕದಲ್ಲೇ ಒಂದು ಫೋಟೋ ಹಾಕ್ತೀನಿ ನೋಡ್ರಿ ಇದೇ ಫೋಟೋ ನೋಡ್ರಿ. ಇಲ್ಲೇ ತೆಗೆಸ್ಕೊಂಡಿದ್ದೀವಿ ಅದು. ಇನ್ನೊಂದೇನಂದ್ರೆ ಇಲ್ಲಿ ದೃಷ್ಟಿಗೊಂಬೆ ಇರ್ತಾರೆ ಗೊತ್ತಾ. ಏನಾದ್ರು ಮಾರಕ್ಕೆ ಬರೋರು ಕೂಗ್ತಿದ್ರಲ್ಲ, ಅವಾಗ ನೋಡಕ್ಕಂತ ಬಂದ್ಬಿಟ್ಟು ಒಂದ್ಸಲಿ ಮಿಸ್ ಆಗಿ ತಳ್ಬಿಟ್ಟಿದ್ದೆ. ಎಷ್ಟು ಬಯಸ್ಕೊಂಡಿದ್ದೆ ಗೈಸ್. ಇದೇ ನಮ್ಮ ಮನೆ. ಓಕೆನಾ. ಸೊ ಫಸ್ಟ್ ನಾವು ಇದ್ದಿದ್ದು ಈ ಮನೆಯಲ್ಲಿ. ಸೊ ಇವಾಗ ಇದು ಬಾಗಿಲು ಹಾಕಿದ್ದಾರೆ. ಈ ಮನೇಲಿ ಒಂದ್ ಸ್ವಲ್ಪ ದಿವಸ ಇದ್ವಿ, ಸ್ವಲ್ಪ ವರ್ಷ. ಆಮೇಲೆ ಆ ಮನೆಗೆ ಹೋದ್ವಿ. ಅದಾದ್ಮೇಲೆ ಆ ಮನೆಗೆ ಹೋಗಿದ್ ನಾವು. ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ ಅಲ್ವಾ. ಶಿಫ್ಟ್ ಇಲ್ಲಿನೇ ಶಿಫ್ಟ್ ಮಾಡ್ಕೊಂಡ್ರು ಗೈಸ್ ಮನೆಗಳು ನಾವು. ಕ್ರೇಜಿ ಆಗಿದ್ರಾಗಿ ಒಂಥರ ನನಗೆ ಎಷ್ಟು ಖುಷಿ ಆಗ್ತಿದೆ ನನಗೆ. ಓಪನ್ ಇದ್ರೆ ತೋರಿಸ್ಬೋದಿತ್ತು. ಕೇಳೋಣ ಓಪನ್ ಆಯ್ತಲ್ವಾ ಕೇಳೋಣ ಬಾ. ನನಗೆ ಇನ್ನೂ ಅದೇ ಬಲ್ಪ್ ಇರೋದು, ಅದು ಚೇಂಜ್ ಆಗಿಲ್ಲ, ಅದು ಹಂಗೆ ಐತಿ ಇನ್ನ ಗೈಸ್. ನಮ್ಮದಾರ ಇವಾಗ ಏನಮ್ಮ. ಆ ಮನೆ ಖಾಲಿ ಮಾಡಿದ್ಮೇಲೆ ಚೈತ್ರನ್ ಕರ್ಕೊಂಡು ನಾನು ಬಂದಿದ್ದು ಫಸ್ಟ್ ಈ ಮನೆಗೆ. ಈ ಮನೆಗೆ ಬಂದಿದ್ದು. ಸುಮ್ನಿರೇ. ಅಯ್ಯೋ ರಾಮ. ಈ ಮನೇಲಿ ನೀನು ಹುಟ್ಟಿದ್ದು. ನಾನು ಹುಟ್ಟಿದಿಲ್ಲೇನಾ? ಇದೇ ಮನೇಲೆ ಫಸ್ಟ್. ಈ ಮನೆಯಲ್ಲ, ಅಲ್ಲಿ ಹುಟ್ಟಿದ್ಮೇಲೆ ಇಲ್ಲಿ ಬಂದಿದ್ದು. ಎಲ್ಲಿ ಮನೇಲಿ ಇಲ್ಲಿಗೆ ಬಂದಿದ್ದು. ಅದೇ ಇಲ್ಲಿ ಫಸ್ಟ್ ಬಂದಿದ್ದು. ಇಲ್ಲಿಂದ ಮತ್ತೆ ಆ ಕಡೆ ಶಿಫ್ಟ್ ಆದ್ವಿ. ಸೊ ಗೈಸ್ ಆಮೇಲೆ ಇಲ್ಲಿ ಶಿಫ್ಟ್ ಆಗಿದ್ದು ನಾವು. ಓಕೆನಾ. ಸೊ ಇದು ಹಾಲು.
ನೋಡ್ರಿ ಇದು ಹಾಲ್. ಹಿಂಗೆ ಸೀಟ್ ಮನೆಯಿಂದ ಫಸ್ಟ್ ಟೈಮ್ ಓಲ್ಡ್ ಮನೆಗೆ ಬಂದಿದ್ದು. ಇದೆಲ್ಲ ಫಸ್ಟ್ ಬಂದಿದ್ದು. ಹೌದು, ಹಾಲ್. ಇದು ಹಾಲು ಸೇಮ್ ಹಿಂಗೆ ನಮ್ಮಲ್ಲಿ ಶೋಕೇಶ್ ಐತೆ ಹಿಂಗೇನೆ. ಸೊ ಟಿವಿ ಶೋಕೇಶ್. ಸೊ ಇದೇ ತರ ಹಿಂಗಿದೆ ಇಲ್ಲಿ ಹಂಗೆ ಸೇಮ್ ಗೈಸ್. ನಮ್ಮ ಮನೆ ಫ್ರಿಜ್ಜು ಕೂಡ ಸೇಮ್ ಹಿಂಗೆ ಇದ್ದಿದ್ದು. ಸೊ ಫ್ರಿಜ್ನ ಇಲ್ಲಿ ಇಟ್ಟಿದ್ವಿ ನಾವು ಅವಾಗ. ಸೊ ಇದು ಹಾಲು. ಆ್ಯಂಡ್ ಇಲ್ಲಿ ಬಂದರೆ ನೋಡ್ರಿ ಇಲ್ಲಿ ಕಿಚನು. ಇಷ್ಟೇ ಗೈಸ್ ಕಿಚನ್ ಇದೆ ಅವಾಗ ನಮ್ಮದು. ಇವಾಗ ನಾವು ಬಡ್ಕೋತೀವಿ ಕಿಚನ್ ದೊಡ್ಡದಾಗಿರ್ಬೇಕು, ಕಿಚನ್ ದೊಡ್ಡದಾಗಿರ್ಬೇಕು ಅಂತ. ಅವಾಗ ಇಲ್ಲಿ ಹೆಂಗಿದೆ ಹಂಗೆ ಇದ್ದಿದ್ದು ಅವಾಗ ಕೂಡ ನಮ್ಮ ಕಿಚನ್. ಗೋಲ್ಡನ್ ಗಣೇಶ್ ಫೋಟೋಗಳು ಹಾಕೊಂಡಿದ್ದೆ ನಾನು ಏಕನ್ನು. ನಮ್ಮ ಫ್ಯಾನ್ ಗೈಸ್ ಅವಾಗ ಗೋಲ್ಡನ್ ಗಣೇಶ್ ಫ್ಯಾನ್ ಗೈಸ್. ನೋಡ್ರಿ ಇದು ಸಿಂಕು ನೋಡಿ, ಇಟೇಟ್ ಸಿಂಕ್ ಅವ ನಮ್ದು ಇದ್ದಿದ್ದು. ಇಷ್ಟಲ್ಲೇ ಪಾಪ ನಮ್ಮಮ್ಮ ಅಷ್ಟು ಪಾತ್ರೆಗಳು ತೊಳಿಬೇಕಿತ್ತು. ಪಾತ್ರೆ ಜಾಸ್ತಿ ಇದೆ ಮಗ. ಇವಾಗ ತಗೊಂಡಿರೋ ಎಕ್ಸ್ಟ್ರಾ ಬಿಟ್ಟು ಅವಾಗ ಮೇಲಿರೋವೆಲ್ಲ ಮಿದ್ದವೆ. ಇವಾಗ ಸಜ್ಜ ಇದು ಇಲ್ಲೆಲ್ಲ ಸಜ್ಜ ಮೇಲೆ ಎಕ್ಕೊಂಬಿಡೋದು ನೀವು ಪಾತ್ರೆಗಳನ್ನ. ನಂಗೆ ಇನ್ನೂ ಒಂದು ನೆನಪಿದೆ. ನಮ್ಮ ಅಕ್ಕನ್ಗೆ ನಮ್ಮ ಅಪ್ಪ ಏನೋ ಹೇಳ್ಕೊಡ್ತಾ ಇತ್ತು, ಅವಳೇನೋ ಹೇಳಿಲ್ಲ ಅಂತ ಜಾರ್ಸ್ ನಮ್ಮ ಅಪ್ಪ ಓದಿದ್ರು ಗೈಸ್. ನಮ್ಮ ಅಕ್ಕನ್ಗೆ ABCD ಏನೋ ಹೇಳ್ಕೊಡ್ತೀನಿ ನಂಗೆ ಗೊತ್ತಿಲ್ಲ, ಅವಳೇ ಕರೆಕ್ಟಾಗಿ ಹೇಳಿಲ್ಲ. ಅದೇ ಅವಳು ಹೇಳಿಲ್ಲ ಅಂತ ಜಾರ್ಸ್ ಓದಿದ್ರು ಇಲ್ಲಿ. ಅವಳು ಹೋಗ್ಬಿಟ್ಟು ಇಲ್ಲಿ ಬಿದ್ದಿದ್ಲು ಗೈಸ್, ಆ ಬಾತ್ರೂಮ್ ಹತ್ರ ಬಿದ್ದಿದ್ಲು. ಹೇಗೆ ನೆನಪಿದೆ ನಿನಗೆ? ಅದಾದ್ಮೇಲೆ ಗೈಸ್ ಅಲ್ಲಿ ರೂಮ್ ಇದೆ, ಯಾರು ಮಲ್ಕೊಂಡಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಒಂದೇ ರೂಮ್ ಅವಾಗ ನಮ್ದು ಇದ್ದಿದ್ದು. ಆ್ಯಂಡ್ ಇದು ವಾಶ್ರೂಮ್ ನಮ್ಮದು. ಸೊ ಇದು ವಾಶ್ರೂಮ್ ಅಂದರೆ ಸ್ನಾನ ಮಾಡ್ಕೊಳ್ಳೋ ಬಸ್ಲು ಮನೆ ಥರ ಇದು. ಸೊ ಆಚೆಗಡೆ ವಾಶ್ರೂಮ್ ಇತ್ತು ನಮ್ಮದು. ನೋಡ್ರಿ ಇಲ್ಲಿ ಆಚೆಗಡೆ ವಾಶ್ರೂಮ್. ಇಲ್ಲಿ ಅಮ್ಮ ಬಟ್ಟೆ ಹೋಗ್ಕೊಳ್ಳೋದು, ಆಮೇಲೆ ತೊಗೊಂಡು ಮೇಲೆ ಒಣಗಾಕೋದಿಲ್ಲ, ಇಲ್ಲೇನೆ ಹಾಕೊಂಡು ಇಲ್ಲೇ ನಾವು ಒಣಗಾಕೋತಿದ್ರು ಅವಾಗ. ಕ್ರೇಜಿ ನೆನಪುಗಳು ಅಲ್ವಾ? ಫುಲ್ಲು ಒಂಥರ ಮೆಮೊರಿ ಎಲ್ಲ ನನಗೆ ಇವಾಗ ಎಲ್ಲ ಬರ್ತಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಿದ್ವಿ, ಇಲ್ಲೆಲ್ಲ ಆಟ ಸಾಮಾನುಗಳು ಇಟ್ಕೊಂಡು ಆಟ ಆಡೋದು. ಆಮೇಲೆ ಮಳೆ ಬಂದ್ಬಿಟ್ರೆ ನೋಡ್ರಿ ಇಲ್ಲಿ ಮಳೆ ಬರ್ತಿದ್ದು ನೀನು ಓಕೆನಾ. ಸೊ ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತಿತ್ತು ಮಳೆ, ಫುಲ್ ಎಲ್ಲ ತುಂಬ್ಕೊಂಡ್ಬಿಡ್ತಿತ್ತು. ಅವಾಗೆಲ್ಲ ಒದ್ಕೊಂಡು ಮತ್ತೆ ನಮ್ಮ ಕೈ ಒದ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಎಲ್ಲ ನೀರುಗಳೆಲ್ಲ ಇಲ್ಲಿ ತಳ್ಳೋದು ಈ ಕಡೆ. ಆಮೇಲೆ ಇಲ್ಲಿ ನೋಡ್ರಿ ಗೈಸ್, ಇದು ನಾವು ಇದ್ದಿದ್ದು ಹಳೆ ಮನೆ. ಇಲ್ಲೇ ಇದ್ದಿದ್ದು ಫಸ್ಟ್ ನಾವು ಇದ್ದಿದ್ದು ಇಲ್ಲಿ. ಅದಾದ್ಮೇಲೆ ಶಿಫ್ಟ್ ಆಗಿದ್ದು ಅಲ್ಲಿ, ಮತ್ತೆ ಇಲ್ಲಿಗೆ ವಾಪಸ್ ಬಂದ್ವಿ. ನೋಡ್ರಿ ಹಿಂಗಿದೆ ಮನೆ, ಬಿಲ್ಡಿಂಗ್ ಇದು ನೋಡಿ. ಇಷ್ಟೇ ಗೈಸ್ ಹಾಲು, ಇಷ್ಟೇ ಹಾಲು ನೋಡಿ. ಇಲ್ಲಿ ವಾಶ್ರೂಮು, ಆ ಕಡೆ ಅಡುಗೆ ಮನೆ, ಆಮೇಲೆ ಇದು ರೂಮು. ಇಷ್ಟಿದ್ದಿದ್ದು ಮನೆ ಅಷ್ಟೇ. ಇದು ಚಿಕ್ಕ ಮನೆ ನೋಡ್ಬೇಕಿತ್ತು ನಾನು ಬಿಡಿ. ಇವಾಗ ಏನಾಗೋದು ಪಾಪ ಯಾರು ಇಲ್ವಲ್ಲ ಮನೆ ಒಳಗಡೆ. ಕ್ರೇಜಿ ನೆನಪುಗಳು ಅಂತ ದಿನಗಳು ಮತ್ತೆ ಬರಲ್ಲ ಪುಟ್ಟ. ಅಲ್ಲ ಗೈಸ್, ನಾವು ಮತ್ತೆ ಬಂದ್ಬಿಟ್ಟು ಇಲ್ಲಿ ಇರಬೇಕು ಅಂದ್ರೂ ಕೂಡ ನಮ್ಮ ಕೈಲಿ ಇವಾಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಇವಾಗ ಲಕ್ಸುರಿ ಲೈಫ್ ನೋಡ್ಬಿಡಿ, ಲಕ್ಸುರಿ ಥರ ಇದ್ದೀವಿ. ಮತ್ತೆ ಇಲ್ಲಿ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಲೈಕ್ ದಿಸ್ ನಾವು ಈ ಥರ ಇಲ್ಲಿ ಈ ಜಾಗದಲ್ಲಿ ಹಿಂಗೆ ಇದ್ದಿದ್ದು ನಾವು. ಇಲ್ಲಿ ನಿಮ್ಮಿಬ್ಬರಿಗೂ ನಿಲ್ಸ್ಬಿಟ್ಟು ಫೋಟೋ. ಅದೇ ನಾನು ಅವಾಗಲೇ ಹೇಳಿದೆ, ನಾವು ನಮ್ಮ ಆಡಿಯನ್ಸ್ಗೆ ನಿಲ್ಸಿ ಫೋಟೋ ತೆಗ್ತಿದ್ವಿ, ಅದು ತೋರಿಸ್ತೀನಿ ನಿಮ್ಗೆ ಆಮೇಲೆ ಅಂತ. ಟೆರೆಸ್ ತೋರಿಸಿ, ಟೆರೆಸ್ ಹೆಂಗಿತ್ತು ಅಂತ ಅವಾಗ. ನಮ್ಮ ಒಂದು ಒಳ್ಳೆ ಸ್ಟೋರಿ ಇದೆ ಗೈಸ್. ಇದಂತೂ ಒಂದು ಒಳ್ಳೆ ಸ್ಟೋರಿ ಇದೆ. ನಮ್ಮ ಅಕ್ಕ ಹೇಳ್ತಾರೆ ಸ್ಟೋರಿನ. ಕೇಳಿ ಸ್ಟೋರಿ ಅದು. ಬರ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಇವಾಗ ಇದನ್ನ ಹಾಕಿದ್ದಾರೆ, ಅವಾಗ ಇಷ್ಟೇ ಟೆರೆಸ್ಸು. ಇಷ್ಟ ಟೆರೆಸ್ ಇದ್ದಿದ್ದು ಅವಾಗ ದೊಡ್ಡದು ಅನ್ಸುತ್ತೆ ನಿಮಗೆ ಗೈಸ್? ನಮ್ಮನೆ ದೊಡ್ಡದಾಗಿ ಟೆರೆಸ್ ಅಲ್ವಾ? ಸೊ ಈ ಟೆರೆಸ್ ನಮ್ಗೆ ದೊಡ್ಡದು ಅವಾಗ. ಸೊ ಇಲ್ಲೇ ನಾವು ಎಷ್ಟು ಆಟಗಳು ಆಡಿದೀವಿ ಅಂತಂದ್ರೆ ಗೈಸ್, ನಾನು ಮತ್ತೆ ನಮ್ಮ ಅಕ್ಕ ಕ್ರೇಜಿ ಆಟ ಆಡಿದೀವಿ. ಈ ಶೀಟು ಹೌದು. ಸೊ ನಾವು ವಾಶ್ರೂಮ್ ಬರಬೇಕು ಅಂದರೆ ಇಲ್ಲಿಗೆ ವಾಶ್ರೂಮ್ ಬರಬೇಕು. ಓಕೆ, ಇಷ್ಟೇ ಚಿಕ್ಕ ವಾಶ್ರೂಮ್ ನಮ್ದು ಅವಾಗ. ಸೊ ಈ ವಾಶ್ರೂಮ್ಗೆ ಬರ್ಬೇಕು ನಾವು. ಸೊ ಅವಾಗ ಚಿಕ್ಕ ವಯಸ್ಸಲ್ಲಿ ಏನಾಯ್ತು ನಾನು ಏನು ಮಾಡಿದೆ, ಒಂದ್ ದಿವಸ ನಾವೇ ಆಟ ಆಡ್ತಿದ್ವಿ. ಏನಕ್ಕೋ ನೀನು ಒಳಗಡೆಗೆ ಹೋದೆ, ನಾನೇನ್ ಮಾಡ್ಬಿಟ್ಟೆ ನೂಕ್ಬಿಟ್ಟೆ. ಸೊ ಅವಾಗ ಏನಾಯ್ತು ಅಂದ್ರೆ ಅದು ತೂತಾಯ್ತು. ಆ ತೂತ್ ಒಳಗಡೆ ನಿನ್ ತಲೆ ಒಟ್ಟು ಅಯ್ಯೋ ಪುಟ್ಟನ್ ತಲೆ ತಜ್ಜಾಯ್ತು ಬಡ್ಕೊಂತ ಅಮ್ಮ ಹೇಳ್ತದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿ ಕಾಣುತ್ತೆ. ಓಕೆ, ನಮ್ಮ ಮನೆ ಕಾಣುತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಬಡ್ಕೊಂತ ಇಲ್ಲ, ಅಯ್ಯೋ ಪುಟ್ಟನ್ ತಲೆ ಹೋಗ್ಬಿಟ್ಟು ಬಾತ್ರೂಮ್ ಮಾಡಿ ಬರ್ರಿ ಅಂತ. ಇಡೀ ಬಿಲ್ಡಿಂಗ್ ಅಲ್ಲಿ ಯಾರಿದ್ರು ಎಲ್ಲಾರು ಬಂದ್ಬಿಟ್ಟಿದಂತೆ ಗೈಸ್. ಆಮೇಲೆ ಹಾಕೊಂಡ್ ಎಳದ್ರು ಮೇಲಕ್ಕೆ ಬಂತು ತಲೆ. ಕ್ರೇಜಿ ಗೈಸ್. ಎಲ್ಲ ಆಟ ಆಡ್ತಿದ್ವಿ, ಇಲ್ಲೆಲ್ಲ ಕುತ್ಕೊಂಡು ಆಟ ಸಾಮಾನು ಇಟ್ಕೊಂಡು. ಇವಾಗ ಖುಷಾರಿ ಹೆಂಗ ಆಡ್ತಾರ, ಅವಾಗ ನಾವ್ ಇಲ್ಲೆಲ್ಲ ಹಂಗ ಆಡ್ತಿದ್ವಿ. ಹೌದು. ಅಮ್ಮ ಅವಾಗ ಮನೆ ಬಾಕ್ಲಾಕ್ಬಿಟ್ರು. ಓಕೆ, ನಮ್ಮನ್ನ ಆಚೆ ಬಿಡ್ತಿರ್ಲಿಲ್ಲ ನಮ್ಮನ್ನ ಆಟ ಆಡೋದಕ್ಕೆ. ಅವಾಗ ಈ ಕಿಟಕಿಲ್ ಬಂದ್ಬಿಟ್ಟು ನಿಂತ್ಕೊಂಡು ನೋಡಿದ್ವಿ ಗೈಸ್ ನಾವು. ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಈ ಕಿಟಕಿಲ್ ಬಂದು ಬಗ್ಬಿಟ್ಟು ಅಲ್ಲಿ ಚಿಕ್ಕ ಚೇರ್ ಹಾಕೊಂಡು ಈ ಕಿಟಕಿಲ್ ಬಗ್ ನೋಡ್ತಿದ್ವಿ ಗೈಸ್ ಅವಾಗ ನಾವು. ಅಪ್ಪ ಎಷ್ಟು ಮೆಮೊರೀಸ್ ಅಂದ್ರೆ ನನಗೆ ಅವೆಲ್ಲ ಯೋಚನೆ ಮಾಡ್ಕೊಂಡು ಹೇಳ್ತಾ ಗೈಸ್. ಮೆಮೊರೀಸ್ ನಿಮ್ಗೆ ಅಷ್ಟು ಮೆಮೊರೀಸ್ ನಂಗೆ ಬರ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್. ನೋಡ್ರಿ ಅವಾಗ ಅವ್ರು ಯಾವ ಥರ ಬಿಲ್ಡ್ ಮಾಡಿದ್ದಾರೆ. ಇದು ಸುಮಾರು ಒಂದು
ವರ್ಷ ಮೇಲ್ಗಡೆ ಆಗಿರ್ಬೇಕು ಈ ಮನೆ ಕಟ್ಟಿರೋದಕ್ಕೆ. ಇನ್ನೂ ಎಷ್ಟು ಗಟ್ಟಿ ಇದೆ ಗೈಸ್ ಮನೆ ಇದು. ಒಂದು ಚೂರು ಸೀಲ್ ಬಿಟ್ಟಿಲ್ಲ, ಒಂಚೂರು ಏನೂ ಆಗಿಲ್ಲ ಮನೆಗೆಲ್ವಾ. ಏನಂದ್ರೆ ಅವಾಗ ಮೆಟೀರಿಯಲ್ ಎಲ್ಲ ಚೆನ್ನಾಗಿರ್ತಿತ್ತು. ಹೌದು, ನಮ್ಮನೆ ನೋಡಿ ಇವಾಗ ನಾವ್ ಇದೀವಲ್ಲ, ಎಲ್ಲ ಟೊಳ್ಪಟಾಕಿ ನೀನು ಸುಮ್ನೆ ನಿನ್ಗಿರೋ ಶಕ್ತಿ ಸುಮ್ನೆ ಬಿದ್ದೋಗ್ಬಿಡುತ್ತಲ್ಲ. ನಮ್ ಬಿಲ್ಡಿಂಗ್ ಆತರ ಆಗ್ಬಿಡೈತಿ. ನಾನ್ ಹೆಂಗ್ ಮುಂಚೆ ಬಂದ್ಬಿಟ್ಟು ಕೇಳ್ತಿದ್ದೆ ಅವ್ರ ಹತ್ರ, ಇವಾಗ ಇವಳು ಬಂದ್ಬಿಟ್ಟು ಕೇಳಿ 1 ಡಜನ್ ಚಾಕ್ಲೇಟ್ ಜೋಬಲ್ ಹಾಕೊಂಡ್ಬಿಟ್ಟಲ್ ಗೈಸ್. ನೋಡ್ರಿ ಇಲ್ಲಿ ಬರೀ ಚಾಕ್ಲೇಟ್ ಜೋಬಲ್ ಹಾಕೊಂಡ್ಬಿಟ್ಟವಳೆ ಇಸ್ಕೊಂಡ್ ತಾತ ಹತ್ರ. ಯಾರು ನಾನು ಇದು ಅವಾಗಿನ ಚಪ್ಪಲಿ ಸ್ಟ್ಯಾಂಡ್ ಹೆಂಗಿದೆ? 40 ಶೂ ಗೊತ್ತಾ ಅವಾಗ ಇದೆ. ಇದ್ರಲ್ಲೇ ಅವಾಗ ಶೂಗಳು ಚಪ್ಪಲಿ ಹೊಲಿಕೊತಿದ್ದು. ಇದಕ್ಕಿಂತ ಉದ್ದಾಗ್ಬಿಟ್ಟು ಅಂತ ಹೇಳ್ತವ್ರು ಗೈಸ್. ನಾನು ಇಷ್ಟಿದ್ದೆ ಅವಾಗ, ಇವ್ರ ಕಾಲ ಹತ್ರ ಬರ್ತಿದ್ದೆ. ಇವಾಗ ಅವ್ರ ಭುಜ ಹತ್ರ ಹೊಡಿ ಗೈಸ್. ಇಲ್ಲಿ ಎಷ್ಟು ಉದ್ದಾಗೋಗ್ಬಿಟ್ಟಿದ್ದೀನಿ, ಇವ್ರಕ್ಕಿಂತ ಉದ್ದಾಗ್ಬಿಟ್ಟಿದ್ದೀನಿ. ಫೋಟೋ ವಿಡಿಯೋ ಮಾಡ್ತಾ ಇದ್ದೀನಿ. ಗೈಸ್ ಮುಂಚೆ ನನಗ್ ಕೊಡ್ತಿದ್ರು ಅಂಕಲ್ ತಿಂಡಿ, ಇವಾಗ ಕುಶಾನಿ ಕೊಡ್ತಿದ್ರು ತಿಂಡಿ ಅಂಕಲ್. ಕುಶಾನಿ ಏನ್ ಮಾಡ್ತಿದ್ಯಮ್ಮ? ತಿಂಡಿ ಬೇಕಾ? ನಿನ್ ತಿಂಡಿ ಬೇಕಾ? ಯಾಕೆ ತಿಂಡಿ ಯಾಕೆ ನಿನಗೆ? ತಿನ್ನಕಂತೀನಿ ಎಷ್ಟು ತಗೊಂಡು ತಿಂಡಿ ಸಾಕಣೆ ತಾತ. ಹಿಂಗೆ ಹೇಳಕ್ ಕೊಡೆ. ಥ್ಯಾಂಕ್ಸ್ ತಾತ. ಥ್ಯಾಂಕ್ ಯು ತಾತ ಅಂತ. ಅಯ್ಯೋ ಬಾ ಆಯ್ತು ಬಾ. ಗೈಸ್ ಮುಂಚೆ ಕೊಡ್ತಿರೋ ತಿನ್ನಕ್ ನಮ್ಗೆ ಇದು. ಅವಾಗ ತಿಂತಿದ್ವಿ ನಾವ್ ಇದನ್ನ, ಇವಾಗ ಮತ್ತೆ ಬಂದಿದ್ದೀನಿ ತಿನ್ನಕ್ಕೆ. ಸೊ ಗೈಸ್ ವಾಪಸ್ ಹೋಗ್ತಿದೀವಿ. ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ ನಾವ್ ಎಲ್ಲಿದ್ದೀವಿ ಅಂತ ತೋರಿಸ್ತೀನಿ. ಒಳ್ಳೆ ಮೆಮೊರೀಸ್ ಕ್ಯಾಪ್ಚರ್ ಮಾಡ್ತಾ ಇದೀನಿ ಇವತ್ತು. ನೋಡುವ ನೆಕ್ಸ್ಟ್ ಇವಾಗ ನಮಗೆ ಹತ್ರ ಆಗಲಿ ಅಂತ ಅಂದ್ಬಿಟ್ಟು, ಸ್ಕೂಲ್ಗೆ ಹತ್ರ ಆಗಲಿ ಅಂದ್ಬಿಟ್ಟು ನಾವಪ್ಪ ಸೊ ನಮ್ಮ ಸ್ಕೂಲ್ ಪಕ್ಕನೇ ಒಂದು ಮನೆ ಮಾಡಿದ್ರು. ಸೊ ಬನ್ನಿ ಆ ಮನೆ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ. ಸೊ ಗೈಸ್ ಅದಾದ್ಮೇಲೆ ನಾವು ಶಿಫ್ಟ್ ಆಗಿದ್ದು ನೋಡ್ರಿ ಈ ಮನೆಗೆ. ಸೊ ಇದು ನಮ್ಮ ಸ್ಕೂಲ್ ಕಾಣುತ್ತೆ ನೋಡಿ ನಿಮಗೆ. ಇಲ್ಲಿಂದ ನಮ್ಮ ಸ್ಕೂಲ್ ಕಾಣುತ್ತೆ. ಸೊ ಇಲ್ಲಿಂದ ನಾವೊಂದು 10 ಹೆಜ್ಜೆಗೆ ನಮ್ಮ ಸ್ಕೂಲು ನೋಡ್ರಿ. ಅದು ನಮ್ಮ ಸ್ಕೂಲು ಓಕೆನಾ. ಸೊ ಇಲ್ಲಿ ಸೈಕಲ್ ಬಿಟ್ಟವ್ರೆ, ಅದು ನಮ್ಮ ಸ್ಕೂಲು. ಒಂದು 10 ಹೆಜ್ಜೆ ಇಟ್ಟರೆ ನಮ್ಮ ಸ್ಕೂಲಲ್ಲಿ ಸಿಕ್ಬಿಡ್ತಿತ್ತು. ಸೊ ನಾವಪ್ಪ ನಮ್ಮ ಸ್ಕೂಲ್ಗೆ ಹತ್ರ ಆಗಲಿ ಸುಮಾರು ಅಂದ್ರೆ ನಾನು ಮತ್ತು ನಮ್ಮ ಅಕ್ಕ ಬಸ್ಸಲ್ಲಿ ಓಡಾಡ್ತಿದ್ವಿ ಸ್ಕೂಲ್ಗೆ ಮತ್ತು ಮನೆಗೆ. ನನ್ನ ಅಪ್ಪ ಡ್ರಾಪ್ ಮಾಡ್ತಿದ್ರು. ಸೊ ತುಂಬ ದೂರ ಆಗುತ್ತೆ. ನನ್ನ ಅಪ್ಪ ಏನು ಮಾಡೋದು, ಸ್ಕೂಲ್ ಪಕ್ಕನೇ ಮನೆ ಹುಡುಕಿದ್ರು. ಸೊ ಇಲ್ಲಿ ನಮ್ಮ ಬೆಲ್ಲ ಇದೆ ನಮ್ಗೆ ಗೊತ್ತಾಗ್ತಿತ್ತು ಅಂತಿದ್ರ ಓಡೋಗ್ಬಿಡ್ತೀವಿ. ಹೌದು. ಸೊ ಇಲ್ಲಿ ಫಸ್ಟ್ ಅವಾಗ ಇಲ್ಲಿ ಮನೆ ಇರಲಿಲ್ಲ, ಇದು ಮುಂದೆಗಡೆ ಇದು. ಇವಾಗ ಮನೆ ಕಟ್ಟಿದ್ದಾರೆ, ಫುಲ್ ಕಾಂಪೌಂಡ್, ದೊಡ್ಡ ಕಾಂಪೌಂಡ್ ಇತ್ತು. ಅವಾಗೆಲ್ಲ ಕ್ರಿಕೆಟ್ ಅದು ಇದೆಲ್ಲ ಆಡ್ತಿದ್ವಿ. ಸೊ ನೋಡಿ ಇಲ್ಲೆಲ್ಲ ಕ್ರಿಕೆಟ್ ಆಡ್ಬಿಡಿ ನಾವು ಬೇಜಾನು ಓಲಿ ಎಲ್ಲ ಆಡಿದ್ವಿ. ಸೊ ಇದು ನಾವು ನೆಕ್ಸ್ಟ್ ಮನೆ ಮಾಡಿದ್ದು ಇಲ್ಲಿ. ಸೊ ಹೋಗಕ್ಕಾಗಲ್ಲ ಮನೆ ಮೇಲ್ಗಡೆ, ಬಿಕಾಸ್ ಯಾರು ಇರ್ತಾರೆ ನಮ್ಗೆ ಯಾರು ಗೊತ್ತಿಲ್ಲ ಅಲ್ಲಿ. ಇವಾಗ ಹೊಸದಾಗಿ ಹೋಗ್ಬಿಟ್ಟು ಚೆನ್ನಾಗಿರಲ್ಲ ಅದನ್ನ. ಇವಾಗ ಕಡನ ಹೋಗಿ ತೋರಿಸಿ ಅಂದ್ರೆ ಯಾರು ತೋರಿಸ್ತಾರೆ? ಅದು ಅಂದ್ರೆ ಚೆನ್ನಾಗಿ ಪರಿಚಯ ಇತ್ತು, ಪಳಗಿದ್ವಿ, ಹಂಗಾಗಿ ಓಕೆ. ಇದು ಅಷ್ಟಾಗಿ ಯಾರು ಗೊತ್ತಿಲ್ಲ. ಬರೀ 3 ವರ್ಷ ಅಷ್ಟೇ, ಜಾಸ್ತಿ. ಹೌದು. ಆದ್ರೆ ಇಲ್ಲೂ ಒಂದು ಒಳ್ಳೆ ಬೆಸ್ಟ್ ಮೆಮೊರಿ ಗೈಸ್, ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ಇವರು ಲೀಸಿಗೆ ಕೊಡಲ್ಲ, ಬಾಡಿಗೆ ಕೊಡ್ತೀನಿ ಅಂದ್ರು. ಸೊ ಆ ಟೈಮಲ್ಲಿ ನಮ್ಮ ಅಪ್ಪನಿಗೆ ಬಾಡಿಗೆ ಕಟ್ಟೋದಕ್ಕೆ ಅಷ್ಟು ನಮ್ಮ ಅಪ್ಪ ರೆಡಿ ಇರಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ದುಡಿತಿದ್ದಾಗ ಎಷ್ಟು ದಿವಸಕ್ಕೆ ಒಂದು 500 ರೂಪಾಯಿ ದುಡ್ಡೇ ಹೆಚ್ಚಾಗಲ್ಲ ಆಟೋದಲ್ಲೆಲ್ಲ. ಸೊ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ ಲೀಸ್ನ ಬಿಡಿಸ್ಕೊಂಡು ನೆಕ್ಸ್ಟ್ ಬೇರೆ ಮನೆಗೆ ಹೋದ್ವಿ. ಅವಾಗ ಹೆಂಗ್ ಗೊತ್ತಾ, ಊಟಕ್ಕೆ ನಮ್ಮ ಮನೆಗೆ ಹೋಗ್ಬಿಡ್ತಿದ್ವಿ ನಾವು. ಅಲ್ಲಿ ಸ್ಕೂಲ್ ಊಟ ಮಾಡ್ತಿರ್ಲಿಲ್ಲ, ಅಂದರೆ ಬಾಕ್ಸ್ ನಮ್ಮ ಅಮ್ಮ ಹಾಕೊಡ್ತಿರ್ಲಿಲ್ಲ. ಮನೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಿದ್ವಿ. ಸ್ಕೂಲು ನೀವು ನೋಡಿತಾರ ನಾವು ಬ್ಲಾಗ್ಗಳಲ್ಲ ನಾನು ಸ್ಕೂಲ್ಗೆ ಹಚ್ಚಿದ್ದು. ನೋಡಿ ನಿನ್ನ ಸ್ಕೂಲು, ನನ್ನ ಸ್ಕೂಲು ಹೆಂಗೆ ಒಳ್ಳೆ ಮನೆ ಇದ್ದಂಗೆ ಐತಿ ನಮ್ಮ ಸ್ಕೂಲ್. ಸಕ್ಕತ್ತಾಗ ನೋಡಕ್ಕೆಲ್ಲ. ನೀನು ಇಲ್ಲ ಓದ್ತೀಯ, ಸೇರಿಸ್ತೀನಿ ನನ್ನ ಸ್ಕೂಲ್ಗೆ. ಹಾಂ ಓದ್ತೀಯಾ? ಅವಾಗ ಎಷ್ಟು ಫೀಸ್ ಇತ್ತು ನಮ್ಮ ಸ್ಕೂಲ್ ಫೀಸು? ಯಾವಾಗ ತುಂಬಾನೇ ಕಮ್ಮಿ, 300 ರೂಪಾಯಿನೋ 350 ರೂಪಾಯಿ ಇತ್ತು ತಿಂಗಳಿಗೆ. ಅಷ್ಟೇ ನಾ ಫೀಸ್ ಇದ್ದಿದ್ದು ತಿಂಗಳಿಗೆ. ಅಲ್ಲೋಡಿ ನಮ್ಮ ಅಂಕಲ್ ಅಲ್ಲೇ ಅವ್ರ ವಾಚ್ಮನ್ ಅಂಕಲ್. ಆಯ್ ಅಂಕಲ್, ನಮ್ಮ ವಾಚ್ಮನ್ ಅಂಕಲ್. ಓ ಅಂಕಲ್ ಚೆನ್ನಾಗಿದೀವಿ, ಸೇಮ್ ಅಮ್ಮ ತರ ಇದಾರೆ. ಚೈತ್ರ ಹೌದು ಗೈಸ್, ಯಾರೇ ನೋಡಿದ್ರು ಕೂಡ ನಮ್ಮ ಕುಶಾನಿಗೆ ಹೇಳೋದು ಅಂದರೆ ಸೇಮ್ ನೋಡ ಚೈತ್ರ ಅವಳೆ, ಸೇಮ್ ನೋಡ ಚೈತ್ರ, ಸೇಮ್ ಚೈತ್ರ ಎಲ್ಲರೂ ಹಂಗೆ ಹೇಳ್ತಾರೆ. ಸೊ ಗೈಸ್ ನೀವ್ ಹೇಳಿ, ಸೊ ನಮ್ಮ ಕುಶಾನಿ ಒಳಗೆ ಯಾವ ಥರ ಹೊಡೋದು ಹೇಳಿ, ಚೈತ್ರ ಹೊಡ ಹೆಂಗೆ ಹೊಡೆ ಹೇಳಿ ಗೈಸ್. ಗೈಸ್ ನೆಕ್ಸ್ಟ್ ನಾವು ಇದೀವಿ, ಮನೆ ರೋಡ್ ಇದೇನೆ. ಸೊ ನಾನು ಕಾರಲ್ಲೇ ಬಿಡ್ತೀವಿ ಗೈಸ್. ಅವಾಗ ನಾನು ನನ್ನ ವರ್ಣ ಕಾರ್ ಇವಾಗ ನಂತರ ಏನಿದೆ, ಸೊ ಆ ಕಾರ್ ಬಿಡ್ತೀವಿ ನಾನು ಇಲ್ಲೇನೆ ಅವಾಗ. ಗೈಸ್ ಆಲ್ಮೋಸ್ಟ್ ನೀವು ಈ ಮನೆ ಇದು ವ್ಲಾಗ್ಗಳು ನೀವು ನೋಡಿರ್ತೀರಾ ಆಲ್ಮೋಸ್ಟ್. ಸ್ವಲ್ಪ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ರೆ ಅವ್ರು ನೋಡಿರ್ತೀರಾ, ಹೊಸ ಸಬ್ಸ್ಕ್ರೈಬರ್ಸ್ ನೋಡಿರಲ್ಲ. ಸೊ ನಾನು ಆಟೋ ಬಿಡ್ತಿದ್ದೆ ಅವಾಗ ಇದೇ ಜಾಗದಲ್ಲಿ, ಇದೇ ಆಟೋ. ಈ ಆಟೋ ಬಿಡ್ತೈತಿ ಇಲ್ಲೇನೆ. ನಮ್ಮಪ್ಪ ಅವಾಗೆಲ್ಲ ಇಲ್ಲೇ ಇದ್ರು ಗೈಸ್. ನಮ್ಮ ಅಪ್ಪನೂ ಇದ್ರು ಈ ಮನೆ ಶಿಫ್ಟಿಂಗ್ ಟೈಮಲ್ಲಿ. ನಮ್ಮ ಅಪ್ಪನೇ ನಮಗೆ ಈ ಮನೆ ಶಿಫ್ಟ್ ಮಾಡಿಸಿದ್ದು ನಮ್ಮಪ್ಪ. ಸೊ ನಮ್ಮಪ್ಪ ಸತ್ತಿದ್ದೂ ಕೂಡ ಇದೇ ಮನೆಯಿಂದ ನಮ್ಮಪ್ಪ ಸತ್ತಿದ್ದು. ಸೊ ನೋಡ್ರಿ ಇದೇ ಬಿಲ್ಡಿಂಗು, ಈ ಬಿಲ್ಡಿಂಗಲ್ಲಿ ನಾವು ನೆಕ್ಸ್ಟ್ ಬಂದಿದ್ದು. ಸೊ ಪಾರ್ಕಿಂಗ್, ಅವ್ರು 2 ವೀಲರ್ ಪಾರ್ಕಿಂಗ್ ಎಲ್ಲ ಒಳಗಡೆ ಇಲ್ಲೇ ಮಾಡ್ತಿದ್ದು ನಾನು. ನೀನು ಹುಟ್ಟಿರಲಿಲ್ಲ ಕುಶಾನಿ, ಈ ಮನೆಗೆ ಬಂದ ನಾವು ಗೊತ್ತಾ? ನೀನು ಹುಟ್ಟಿರ್ಲಿಲ್ಲ ಅವಾಗ. ಅವಾಗ ನೀವು ಅಪ್ಪ ಮದುವೆ ಆಗಿದ್ದು ಇದೇ ಮನೆಯಲ್ಲಿ, ಓಕೆನಾ?
ಹಾ ಮದುವೆ ಅಂದ್ರೆ ಮದುವೆ ಆದಾಗ ಇಲ್ಲೇ ಇದ್ಲು ನಾನು ಇನ್ನು ಹುಟ್ಟಿಲಿಲ್ಲ ಅವಳು. ಹಿಂಗ್ ಮೆಟ್ಲು ಹತ್ತಾ ಇದ್ರೆ ನಮ್ಮ ಅಪ್ಪ ನೆನ್ಪು ಬರ್ತಾರೆ ನನಗೆ, ಯಾಕಂದ್ರೆ ಲಾಸ್ಟ್ ನೆನಪು ನಮ್ಮ ಅಪ್ಪಂದು ಇಲ್ಲೇ ನಾವು ಮಾಡ್ಕೊಂಡಿದ್ದು. ಸೊ ಹಿಂಗೆ ನೆಡ್ಕೊಂಡ್ ಬರ್ತಾರೆ, ನಮ್ಮ ಅಪ್ಪಂದೇ ನೆನಪು ಬರ್ತಾ ಇದೆ ನನಗೆ. ವಯಸ್ ಇದು ನಮ್ಮ ಮನೆ. ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್. ಆಕ್ಚುಲಿ ಪರಿಚಯ ಆಗಿದ್ದು ಜಾಸ್ತಿ ಜನಪ್ರಿಯ ತಗೊಂಡಿದ್ದು ಈ ಮನೆ ಎಲ್ಲರಿಗೂ ಗೊತ್ತಿರೋದು. ಹೌದು, ನಾನು ವಿಡಿಯೋಸು, ವ್ಲಾಗ್ಸು, ರೀಲ್ಸ್ಗಳು, ಟಿಕ್ಟಾಕ್, ಮ್ಯೂಸಿಕಲ್ಲಿ, ಸೊ ಇದೆಲ್ಲ ಸ್ಟಾರ್ಟ್ ಮಾಡಿದ್ದು ಇದೇ ಮನೇಲಿ. ಹಾ, ಇಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಎಲ್ಲ ಸ್ಟಾರ್ಟ್ ಮಾಡಿದ್ದು ಇಲ್ಲೇನೆ. ಇಲ್ಲೇ ನಾನು ಮದುವೆ ಆಗಿದ್ದು. ಮನೇಲಿ ಎಲ್ಲ ಸುಮಾರು ಒಂದಷ್ಟು ನೆನಪುಗಳು, ಮೆಮೊರೀಸ್. ಒಂದು 6 ವರ್ಷ ಇಲ್ಲೇ ಇದ್ದೀವಿ ನಾವು, ಒಂದು 6 ವರ್ಷ ಇದ್ದೀವಿ ಮನೇಲಿ. ಮನೇಲಿ ಯಾರು ಇಲ್ಲ, ಅದಕ್ಕೆ ನೀವು ಮನೆ ತೋರ್ಸಕ್ ಆಗ್ತಿಲ್ಲ, ಬರೀ ಆಚೆ ಕಡೆ ಮಾತ್ರ ಹಿಂಗಿದೆ. ನಾನು ಟೆರೇಸಲ್ಲಿ ನಾವು ಚೈತ್ರೊಂದು ಬರ್ಡೇ, ಚೈತ್ರೊಂದು ರೈಟ್ ಟು ಬಿ, ಅವಳದು ಸೀಮಂತ, ಮಾಮ್ ಟು ಬಿ, ಗೇಮ್ ಟು ಬಿ ಎಲ್ಲ ಮಾಡ್ಬಿಟ್ಟಿದೆ ಗೈಸ್. ಇಲ್ಲಿ ನಿಮ್ಗೆ ತೋರಿಸಿ ನಮ್ಮ ಟೆರೇಸ್. ಆ್ಯಂಡ್ ನಾನು ಮತ್ತೆ ನಮ್ಮ ಅಕ್ಕ ಡ್ಯಾನ್ಸ್ ಮಾಡ್ತಿದ್ದೆ ಇದೇ ಜಾಗದಲ್ಲಿ ಸುಮಾರು, ಹೇಳ್ತಿದ್ರಾ ನಮ್ದು ಡ್ಯಾನ್ಸಿಂಗ್ ಜಾಗ. ಇದೆಲ್ಲ ರೀಲ್ಸ್ಗಳು ಮಾಡಿದ್ದೀವಿ ಗೈಸ್. ನೀನು ಅಕಸ್ಮಾತ್ ನನ್ನ ಹಳೆ ಸಬ್ಸ್ಕ್ರೈಬರ್ಸು, ಹಳೆ ವ್ಯೂವರ್ಸ್ ಆಗಿದ್ರೆ ಅವ್ರು ಸಿಕ್ಕಾಪಟ್ಟೆ ಗೊತ್ತಿರುತ್ತೆ ಈ ಲೊಕೇಶನ್ನು. ಸೊ ಇಲ್ಲಿ ಸುಮಾರು ರೀಲ್ಗಳು ಮಾಡಿದ್ದೆ, ನಾನಂತೂ ಸ್ಟ್ಯಾಂಡ್ ಹಿಡ್ಕೊಂಡು ಸುಮಾರು ರೀಲ್ಗಳು ಮಾಡಿದ್ದೀವಿ. ಆ್ಯಂಡ್ ಈ ಟೆರೇಸ್ ನೋಡ್ಬೋದು ನೀವು. ಈ ಟೆರೇಸಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಡ್ಯಾನ್ಸ್ ವಿಡಿಯೋಗಳು ನಂದು ಮತ್ತು ನಮ್ಮ ಅಪ್ಪನ ವೀಡಿಯೋಸು. ಇವಾಗ ರೀಸೆಂಟಾಗಿ ಒಂದು ವೀಡಿಯೋ ಫೇಮಸ್ ಇದೆ ಗೊತ್ತಾ, ಯಾರಿಗೆ ಹೇಳ್ಬೇಡ, ಅದು ಮಾಡಿದ್ದಿಲ್ಲೇನೆ. ಯಾರಿಗೆ ಹೇಳ್ಬೇಡ, ಏನ್ ಹೇಳ್ಯಾನವ? ಅವ ಹೇಳನ ಯಾರಿಗೆ ಹೇಳ್ಬೇಡ ಅಂತ. ನಾ ಕೇಳತ್ತಿದೆ ಏನ್ ಹೇಳ್ಯಾನವ? ಅರೆ ಯಾರಿಗೆ ಹೇಳ್ಬೇಡ ಅಂತ ಹೇಳೇನ. ಏನ್ ಹೇಳ್ಯಾನವ? ಅರೆ ಯಾರಿಗೆ ಹೇಳ್ಬೇಡ ಅಂತ ಹೇಳೇನ. ಸೊ ಗೈಸ್ ಒಂದು ರೀಲ್ ಮಾಡಿದ್ವಿ. ಸೊ ಆ ರೀಲ್ ಮಾಡಿದ್ದಿಲ್ಲ, ಬೇಕಾದ್ರೆ ಆ ರೀಲ್ ಹಾಕಿ ನೋಡಿ. ಸೊ ಇದೇ ಜಾಗದಲ್ಲಿ ಆ ರೀಲ್ ಮಾಡಿದ್ದು ನಾವು. ಟೆರೇಸ್ ಮೇಲೆ ಡ್ಯಾನ್ಸ್ ವಿಡಿಯೋ ಮಾಡ್ತಿದ್ವಿ, ಟೆರೇಸ್ ಮೇಲ್ಗಡೆ ಕ್ರೇಜಿ. ಅವಾಗ ಗಾಡಿ ಬೋರ್ಡ್ ಥರ ಇತ್ತು, ಇವಾಗೆಲ್ಲ ಕಟ್ಬಿಟ್ಟಿವ್ರಿ. ನಾನು ನೀನು ಚೈತ್ರ ಒಂದು ರೀಲ್ಸ್ ಮಾಡಿದ್ವಿ. ಇಲ್ಲಿ ಮಾಡಿದ್ವಿ ಒಂದು ಸಾಂಗ್ದು, ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ. ಕರೆಕ್ಟ್, ಇದು ಇಲ್ಲೇ ಮಾಡಿದ್ದು ನಾವು. ಬಟ್ ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ನಾವು. ಟೆರೇಸ್ಗೆ ಹೋಗ್ಬೇಕಂದ್ರೆ ಹಿಂಗೆ ನಾವು ಹತ್ಕೊಂಡು ಹೋಗ್ಬೇಕು ಟೆರೇಸ್ಗೆ. ಸೊ ನಮ್ಮ ಅಕ್ಕ ಬರ್ತಿರಲಿಲ್ಲ, ನಾನು ಅವಳನ್ನ ಬೈದಿ ಕರ್ಕೊಂಡು ಹೋಗ್ತಿದ್ದೆ. ಅವಳು ಭಯ ಹತ್ತೋದಕ್ಕೆ ಬೈದಿ ಕರ್ಕೊಂಡು ಹೋಗ್ತಿದ್ದೆ. ಸೊ ನೋಡ್ರಿ ಪಾರಿ ಒಳಗೆಲ್ಲ ಆರೋಯ್ತು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸ್ಗಳು ಮಾಡಿದ್ದೀವಿ. ಅದೆಷ್ಟು ಡ್ಯಾನ್ಸ್ ವಿಡಿಯೋಸ್ ಮಾಡಿದ್ದೀವಿ ಅಂತಂದರೆ, ನೀವು ನನ್ನ ಡ್ಯಾನ್ಸ್ ವಿಡಿಯೋಸು ನೋಡಿ ಸಪೋರ್ಟ್ ಮಾಡಿ ನಾನು ತೊಗೊಂಡೋಗಿ ಇವಾಗೆಲ್ಲ ಅದು ಅಪಾರ್ಟ್ಮೆಂಟ್ ಕೊಂಡ್ಸಿದ್ದೀರಾ. ಸೊ ಸಿಂಗಲ್ ಬೆಡ್ರೂಮ್ ಮನೆ ಗೈಸ್. ನಾವಿಷ್ಟು ಇದ್ದಿದ್ದೆಲ್ಲ ಫುಲ್ಲು ಎಲ್ಲ ತೋರಿಸ್ತಾ ಗೊತ್ತಾ ನಿಮಗೆ. ನಾವೆಲ್ಲ ಇದ್ದಿದ್ದು ಸಿಂಗಲ್ ಬೆಡ್ರೂಮ್ ಮನೆಗಳಲ್ಲೇ ಇದ್ದಿದ್ದು ಜಾಸ್ತಿ. ಸೊ ನಾವು ಡಬಲ್ ಬೆಡ್ರೂಮ್ ಮನೆಗಳು ನಮ್ಮ ಅಪ್ಪ ಅವಾಗ ಎಲ್ಲೂ ಮಾಡಿರಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ನಮ್ಮ ಅಪ್ಪಂಗೆ ಸ್ವಲ್ಪ ಲಾಸ್ ಆಗಿಬಿಟ್ಟಿತ್ತು. ನಮ್ಮ ಅಪ್ಪ ಒಂದು ಚೀಟಿ ಹಾಕಿದ್ರು. ಸೊ ಚೀಟಿ ದುಡ್ಡು ಯಾರು ತೊಗೊಂಡು ಹೊಟ್ಟೋಗ್ಬಿಟ್ಟಿದ್ರು. ನಮ್ಮ ಅಪ್ಪ ಒಂದು 5 lakhs rupees ಚೀಟಿ ಹಾಕಿದ್ರು. ಆ ಚೀಟಿ ಯಾರೋ ತೊಗೊಂಡು ಹೊಟ್ಟೋಗ್ಬಿಟ್ರು ಅಂತ ನಮ್ಮ ಅಪ್ಪ ಬರೀ ಲೀಸ್ ಮನೆಗಳಲ್ಲೇ ಬರೀ ಸಿಂಗಲ್ ಬೆಡ್ರೂಮ್ ಎಲ್ಲ ಕಡೆ ಸಿಂಗಲ್ ಬೆಡ್ರೂಮ್ ಇದ್ದಿದ್ದು. ಅದಾದಮೇಲೆ ನೀವೆಲ್ಲ ನನ್ನ ಬೆಳೆಸಿ ಸಪೋರ್ಟ್ ಮಾಡಿದ್ದಕ್ಕೆ ನಾವು ನೆಕ್ಸ್ಟ್ ಮನೆಗೆ ಹೋಗಿದ್ದೀವಿ. ಬನ್ನಿ ನಿಮ್ಗೆ ಆ ಮನೆ ತೋರಿಸ್ತೀನಿ, ಆ ಮನೆ ಅಂತ. ಗೈಸ್ ನಮ್ಮ ಅಕ್ಕ ಹೇಳ್ತಾಳೆ ಗೈಸ್, ಫುಲ್ ಎಮೋಷನ್ ಆಗ್ಬಿಡಲ್ಲ ನಮ್ಮ ಅಕ್ಕ. ಯಾಕೆ ಎಮೋಷನ್ ಆಗಿದೆ ಬಿಡ, ಹೋಗ್ಲಿಲ್ಲ. ನೆನಪುಗಳೆಲ್ಲ ಹಂಗೆ ಇರುತ್ತೆ. ಅದು ಆ ನೆನಪುಗಳೆಲ್ಲ ಅವತ್ತು ಹಾಳಾಗಲ್ಲ. ಓಕೆ, ನಾ ನೋಡಿ ಎಲ್ಲ ಮೆಮೊರೀಸ್ ಎಲ್ಲ ತಲೆಗೆ ಬಂತ. ಇವಾಗ ಅಲ್ಬಿಡ, ಹೇಗೆ ಕೇಳ್ತೀಯ, ಸುಮ್ಮನೆ ಅಲ್ಬೇಡ, ಹೋಗ್ಲಿ ಬಿಡು, ಅಲ್ಬೇಡ ಹೋಗ್ಲಿ ಬಾರೆ ಜನ ಬಿಡು, ಪರವಾಗಿಲ್ಲ. ಏನು ಕರೋನಾ ಟೈಮಲ್ಲಿ ಎಲ್ಲೂ ಬೆಡ್ ಸಿಕ್ಲಿಲ್ವಲ್ಲ, ಹೌದು, ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಕೆಳಗಡೆ ನಿಂತಿದ್ದೆ. ನಿಮ್ಮಪ್ಪ ಇಲ್ಲಿಗೆ ಅಂತ ಹಿಡ್ಕೊ ಬಂದ್ರು. ಹೌದು, ಇಲ್ಲಿ ಗಂಟೆ ತೋರಿಸ್ತೀನಿ. ಇಲ್ಲಿ ಗಂಟೆ ಬಂದ್ರು, ಇಲ್ಲಿಂದ ಬರಕ್ಕಾಗ್ಲಿಲ್ಲ. ನೀನ್ ಕೆಳಗಡೆ ಆಟೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಟೈಮ್ ಆಗುತ್ತೆ, ಅಲ್ಲಿ ಸೀಟು ಸಿಗೋದಿಲ್ಲ, ಬೆಡ್ ಖಾಲಿ ಆಗ್ಬಿಡ್ತವೆ ಅಂತ. ನಾನು ಒಂದ್ ಬ್ಯಾಗ್ ಅಲ್ಲಿ ಒಂದ್ ಬಟ್ಟೆ ಹಿಡ್ಕೊಂಡು ಕೈ ಹಿಡ್ಕೊಂಡ್ ಬರ್ತಿದ್ವಿ, ಬರ್ತಾ ಇಲ್ಲ. ಕೊನೆಗೆ ಹಿಂಗೆ ಎಗಲಿ ಮೇಲೆ ಹಿಂಗೆ ಎತ್ತಾಕೊಂಡು ಇಲ್ಲಿ ಗಂಟೆ ಬಂದೆ. ಆಮೇಲೆ ನನ್ನ ಕೈಲೂ ಆಗ್ಲಿಲ್ಲ ಅಷ್ಟೇ ಬರೋಕೆ. ಇಲ್ಲಿ ಗಂಟೆ ಬಂದು ಮತ್ತೆ ದಿನ ನಡ್ಸ್ಕೊಂಡ್ ಬಂದಿದ್ವಿ. ಅದೇ ಲಾಸ್ಟ್ ಅವ್ರ ಮನೆಯಿಂದ ಆಚ್ಕೊಂಡಿದ್ದು. ಹೌದು, ಇಲ್ಲಿಂದ ಹೋಗಿದ್ದು ಲಾಸ್ಟ್ ಗೈಸ್. ಮತ್ತೆ ಅಷ್ಟೇ, ಮನೆಗೆ ಅವ್ರು ವಾಪಸ್ ಬಂದಿಲ್ಲ, ಏನೂ ಬಂದಿಲ್ಲ. ಆರಾಮಾಗಿ ಅವ್ರು ಇವಾಗ ಅಲ್ಲಿ ನೆಮ್ಮದಿಯಾಗಿ 30-40 ಎಲ್ಲ ಇದೊಂದು ಕೋಟ್ಯಾಂತರ ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲಿ ಆರಾಮಾಗಿ ನೆಮ್ಮದಿ ಅವ್ರು ಇವಾಗ. ನಮ್ಮ ಅಕ್ಕ ಪಾಪ ಅಷ್ಟು ಫುಲ್ ಎಮೋಷನ್ ಆಗ್ಬಿಟ್ಟು ಗೈಸ್. ಅಲ್ಬೇಡ ಅಲ್ಲಿ ಬಾರಿ ಗೈಸ್. ಈಗ ಜಸ್ಟ್ ಮನೆಗೆ ಬಂದಿವಿ ನೋಡಿ ಗೈಸ್. ಖುಷಾನಿ ಯಾವ ಥರ ಮಲ್ಕೊಂಡು ಅಂತ ಫುಲ್ ಡೀಪ್ ಸ್ಲೀಪ್ ಅವ್ಳು ಖುಷಾನಿ. ಬಾಯ್ ಬಿಡ್ಕೊಂಡು ಹಾಕಿಲ್ಲ ಅವಳಿಗೆ, ಗೊತ್ತಾಗ್ತಾನೆ ಇಲ್ಲ ಅವಳಿಗೆ. ಆ ಥರ ಮಲ್ಕೊಂಡು ಫುಲ್ ಇದೆಲ್ಲ ಬಿಡೇ ಅವಳಲ್ಲಿ ಫುಲ್ ಇದೆಲ್ಲ ಗೈಸ್. ಕೂತ್ಕೊಂಡು ನಿಂತ್ಕೊಂಡು ನಿದ್ದೆ ಮಾಡೋ ಕ್ಯಾಂಡಿಡೇಟ್ ಅಂದರೆ ಇವಳು ಒಬ್ಬಳೇ ಗೈಸ್ ನಮ್ಮ ಮನೆಯಲ್ಲಿ. ಫೈನಲಿ ಬಂದಿದ್ದು ನಾವು ನಮ್ಮ ಬಿಲ್ಡಿಂಗ್ಗೆ. ಸೊ ಈ ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮೆಮೊರೀಸ್ಗಳಿದ್ದಾವೆ. ನಾನು ಆಲ್ಮೋಸ್ಟ್ ಫೇಮಸ್ ಆಗಿದ್ದು ಇದೇ ಮನೆಯಲ್ಲಿ, ಆ್ಯಂಡ್ ಲಾಸ್ ಆಗಿದ್ದು ಕೂಡ ಇದೇ ಮನೆಯಲ್ಲಿ. ಇನ್ನು ದುಡ್ಡು ಕೂಡ ಕೊಟ್ಟಿಲ್ಲ ನಮ್ಗಿವರು. 15 ಲಕ್ಷ ಕೊಡ್ಬೇಕು ನಮ್ಗಿವರು.
ಅವರು ಅವನವರೇ ಕೈಗೆ ಸಿಕ್ತಲ್ಲ, ನಾವು ಕೇಸ್ ಹಾಕಿ ನ್ಯೂಸ್ ಚಾನೆಲ್ ಹೇಳಿ ಏನೆಲ್ಲ ಮಾಡ್ತಾ ಇದ್ದೀವಿ, ಇದು ನಮ್ಮ ಕೈಗೆ ಸಿಗ್ತಿಲ್ಲ ಯಪ್ಪ. ಬ್ಯಾಂಕ್ ಅವ್ರು ಬೇರೆ ಬಂದ್ಬಿಟ್ಟು ನಮ್ಗೆ ಇವಾಗ ಮನೆ ಸೀಸ್ ಮಾಡ್ತೀವಿ ಅಂತ ಬೇರೆ ಹೇಳ್ತಿದ್ದಾರೆ. ನೆಕ್ಸ್ಟ್ ಇವಾಗ ಏನು ಸ್ಟೆಪ್ ತಗೋಬೇಕು, ಏನು ಮಾಡಬೇಕು ಒಂದು ತಲೆಗೆ ಬರ್ತಾ ಇಲ್ಲ. ಸೊ ನೋಡುವ. ಈ ಮನೇಲಿ ಎಲ್ಲ 50-50 ಅಲ್ವಾ? ದುಃಖನೂ 50, ನಷ್ಟನೂ 50. ಹೌದು. 50-50. ನನ್ನ ಗ್ರಾಫು ನಾನು ಅಕಸ್ಮಾತ್ ಬರೀಬೇಕಂದ್ರೆ ಈ ಮನೆ ಗ್ರಾಫ್ ನಂದು, ನಮ್ಮ ಗ್ರಾಫ್ ಫಸ್ಟ್ ಹಿಂಗಿತ್ತು, ಅದಾದ್ಮೇಲೆ ಟುಪಕ್ಕನೆ ಕೆಳಗೆ ಬಿದ್ದೋಯ್ತು, ಒಂದು ಚೂರು ಮೇಲೆ ಬಂತು, ಆಮೇಲೆ ಟುಪಕ್ಕನೆ ಕೆಳಗೆ ಬಿತ್ತು. ಇವಾಗ ಸ್ವಲ್ಪ ಮೇಲೆ ಬರ್ತಾ ಇದ್ದೀನಿ ಗೈಸ್ ಅಷ್ಟೇ. ಫುಲ್ಲು ಡಮಾರ್ ಡುಮಿಲ್ ಗ್ರಾಫ್ ಇದಂತೂ ಈ ಮನೆಯಲ್ಲಿ. ಸೊ ಹಿಂಗಿತ್ತು ಗೈಸ್ ಇವತ್ತಿನ ವ್ಲಾಗು. ಸೊ ನಾವು ಹೆಂಗೆ ಬಂದ್ವಿ, ನಾವು ಚಿಕ್ಕ ವಯಸ್ಸಿಂದ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು ಪ್ರತಿಯೊಂದು ಕೂಡ ನಿಮಗೆ ತೋರಿಸಿ, ನಾವು ಕೂಡ ನೋಡಿ ಸ್ವಲ್ಪ ನಮಗೂ ಕೂಡ ಖುಷಿ ಆಯಿತು. ನಾವು ನೋಡಿರಲಿಲ್ಲ, ನಾವೆಲ್ಲ ಸುಮಾರು ವರ್ಷಗಳು ಆಗ್ಬಿಟ್ಟಿತ್ತವಲ್ಲ ನಾವು ಹಳೆ ಮನೆಗಳ ನೋಡಿ ನಮಗೂ ಖುಷಿ ಆಯಿತು. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ನಮ್ಮ ಸ್ಕ್ರ್ಯಾಚು, ನಾವು ಸ್ಕ್ರ್ಯಾಚಿಂದ ಹೆಂಗೆ ಬಂದ್ವಿ ಅಂತ ನಿಮ್ಗೆ ಪ್ರತಿಯೊಂದು ತೋರಿಸಿದ್ದೀವಿ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೇನು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ಮಿಡಿಲ್ ಕ್ಲಾಸ್ ಅವರಾಗಿದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಮಿಡಿಲ್ ಕ್ಲಾಸ್ ಅಂತ ಕಮೆಂಟ್ ಮಾಡಿ. ಸೊ ನಾವು ಕೂಡ ಮಿಡಿಲ್ ಕ್ಲಾಸಲ್ಲಿ ಬೆಳ್ದಿರೋದು. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಟಾಟಾ ಬೈ, ಸಿ ಯು. ಕಡಲನು ಕಾಣ ಹೊರಟಿರೋ